ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ನನ್ನ ಹೆಸರು ಪ್ರವೀಣ್ ಕುಮಾರ್ ಅಂತ. ನಾನು ನಿಮಗೆ ಮಾನಸಿಕ ಸಾಮರ್ಥ್ಯ ಅಥವಾ ಮೆಂಟಲ್ ಎಬಿಲಿಟಿ ಸಬ್ಜೆಕ್ಟನ್ನು ಟೀಚ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ರಕ್ತ ಸಂಬಂಧಗಳು ಅಥವಾ ಬ್ಲಡ್ ರಿಲೇಷನ್ಸ್ ಬಗ್ಗೆ ನಾನು ನಿಮಗೆ ಇಂಟ್ರೊಡಕ್ಷನ್ ಪಾರ್ಟನ್ನು ಕೊಟ್ಟಿದ್ದೆ. ಸೊ ಆ ಇಂಟ್ರೊಡಕ್ಷನ್ ನೀವೆಲ್ಲರೂ ಒಂದ್ಸರಿ ನೋಡಿದಿರಿ ಅಂತ ಅನ್ಕೊಂಡಿನಿ. ಸೊ ಈಗ ಅದರ ಬೇಸ್ ಮೇಲೆ ಎಕ್ಸಾಮಲ್ಲಿ ಏನೇನು ಕ್ವಶನ್ಸ್ಗಳನ್ನ ಕೇಳ್ಬೋದು. ಹಾಗಾದರೆ ನಾವು ಬ್ಲಡ್ ರಿಲೇಷನ್ಸ್ ಅಂತ ನೋಡಿದಾಗ ಇಲ್ಲಿ 3 ವೆರೈಟಿಯ ಕ್ವಶನ್ಸ್ಗಳು ಬರ್ಲಿಕ್ಕೆ ಸಾಧ್ಯ ಇದೆ. ಓಕೆ, ಫಸ್ಟ್ ಏನಪ್ಪಾ ಅಂದ್ರೆ ಫಸ್ಟ್ ಒನ್ ಕುಟುಂಬ ನಕ್ಷೆಯ ಆಧಾರಿತವಾಗಿ ಕೆಲವೊಂದಿಷ್ಟು ಪ್ರಶ್ನೆಗಳು ಬರ್ತವೆ. ಅಂದ್ರೆ ಫ್ಯಾಮಿಲಿ ಟ್ರೀ ಬೇಸ್ಡ್ ಒಂದಿಷ್ಟು ಕ್ವಶನ್ಗಳು ಬರುವಂಥದ್ದು. ಓಕೆ, ಇನ್ನು ಸೆಕೆಂಡ್ ಥಿಂಗ್ ಏನಪ್ಪಾ ಅಂದ್ರೆ ಒಂದು ಇಕ್ವೇಶನ್ ಬೇಸ್ಡ್ ಕೊಡ್ತಾರೆ. ಅಂದ್ರೆ ಇಕ್ವೇಶನ್ ಬೇಸ್ಡ್ ಅಂದಾಗ ಒಂದಿಷ್ಟು ಎ ಪ್ಲಸ್ ಬಿ ಅಂದರೆ ಎ ಯು ಬಿ ಯ ತಂದೆ, ಎ ಪ್ಲಸ್ ಬಿ ಅಂದರೆ ಎ ಯು ಬಿ ಯ ತಾಯಿ, ಈ ತರ ಒಂದಿಷ್ಟು ಸಮೀಕರಣಗಳನ್ನ ಕೊಡೋದ್ರ ಮುಖಾಂತರ ಸಮೀಕರಣ ಆಧಾರಿತ ಪ್ರಶ್ನೆಗಳು ಬರುವ ಸಾಧ್ಯತೆ ಇರ್ತದೆ. ಇನ್ನೂ ಒಂದು ಕ್ವಶನ್ ಏನಪ್ಪಾ ಅಂದ್ರೆ ಇಕ್ವೇಶನ್ ಬೇಸ್ಡ್ ಅಂತ ಕರಿತೀವಿ. ಇನ್ನೂ ಒಂದು ಪ್ಯಾಟರ್ನ್ ಹೇಳೋದಾದ್ರೆ ಒಬ್ಬ ವ್ಯಕ್ತಿಯ ಭಾವಚಿತ್ರವನ್ನ ತೋರಿಸುತ್ತಾ ಅಥವಾ ಒಬ್ಬ ವ್ಯಕ್ತಿಯನ್ನ ಪರಿಚಯ ಮಾಡಿಕೊಡ್ತಾ ಒಂದೇ ಸ್ಟೇಟ್ಮೆಂಟ್ ಅಲ್ಲಿ ಅವ್ನು ನನಗೆ ಏನಾಗಬೇಕು ಅಥವಾ ಅವನಿಗೆ ಏನಾಗಬೇಕಂತ ಒಂದಿಷ್ಟು ಕ್ವಶನ್ಸ್ ಗಳನ್ನ ಕೇಳ್ತಿರ್ತಾರೆ. ಹಾಗಾದ್ರೆ ಈ 3 ಬೇಸ್ಡ್ ಕ್ವಶನ್ಸ್ ಅನ್ನ ಇವತ್ತಿನ ದಿನ ಡಿಸ್ಕಷನ್ ಮಾಡುವಂತದ್ದು. ಹಾಗಾದ್ರೆ ಈಗ ಫಸ್ಟ್ ನಾನು ನಿಮ್ಗೆ ಹೇಳಿದ್ದೆ ಆಲ್ರೆಡಿ ಪ್ರೀವಿಯಸ್ ನಾನು ನಿಮಗೆ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ ಥರ ನಾನು ಇನ್ಸ್ಟ್ರಕ್ಷನ್ ತಗೊಳ್ತೀನಿ ಒಂದು ಕುಟುಂಬ ನಕ್ಷೆಯನ್ನು ರೆಡಿ ಮಾಡಬೇಕಾದ್ರೆ ಯಾವ ಥರ ಕುಟುಂಬ ನಕ್ಷೆಯನ್ನು ರೆಡಿ ಮಾಡೋದಂತ. ಆದರೂ ಕೂಡ 1-2 ನಿಮಿಷ ನಾನು ಅದನ್ನು ಅಗೇನ್ ರೀಕಾಲ್ ಮಾಡ್ತೀನಿ. ಅದನ್ನು ನೋಡಿಕೊಂಡು ನಮ್ಮ ಒಂದು ಪ್ರಾಬ್ಲಮ್ಸ್ ಏನಿದೆ ಅದರ ಕಡೆ ಕಾನ್ಸಂಟ್ರೇಷನ್ ಮಾಡೋಣಂತೆ. ಹಾಗಾದ್ರೆ ಈ ಫಸ್ಟ್ ಯಾವುದೇ ನಮ್ಮ ಸ್ಟೇಟ್ಮೆಂಟಲ್ಲಿ ಎ ಯು ಬಿ ಯ ಸಹೋದರ, ಹಾಗಾದ್ರೆ ಎ ಯು ಬಿ ಯ ಸಹೋದರ ಅಂದ್ರೆ ಇದನ್ನ ಹೆಂಗ್ ಡ್ರಾ ಮಾಡೋದು? ಹಾಗಾದ್ರೆ ಇಲ್ಲಿ ನಾನು ಹೇಳಿದ್ದೀನಿ ಆಲ್ರೆಡಿ ಎ ಯು ಬಿ ಯ ಸಹೋದರ ಅಂದಾಗ ಒಬ್ಬ ವ್ಯಕ್ತಿಯ ಜೆಂಡರ್ ಮಾತ್ರ ಕನ್ಫರ್ಮ್ ಆಗುತ್ತೆ. ಯಾರ್ದು ಅಂತ ನೋಡೋದಾದ್ರೆ ಎ ಯು ಡೈರೆಕ್ಟ್ ಆಗಿ ಇಲ್ಲಿ ಹೋಗ್ಬಿಡಿ. ಎ ಯು ಏನಿವರು ಸಹೋದರ, ಯಾರ ಸಹೋದರ? ಬಿ ಯ ಸಹೋದರ. ಹಾಗಾದ್ರೆ ಎ ಯು ಬಿ ಯ ಸಹೋದರ ಅಂದಾಗ ಇವರು ಜನರೇಷನ್ ಅಲ್ಲಿ ಸೇಮ್ ಜನರೇಷನ್ ಇರ್ತಾರೆ. ಬ್ರದರ್ ಸಿಸ್ಟರ್ಸ್ ಎಲ್ಲ ಒಂದೇ ಕರೆಂಟ್ ಜನರೇಷನ್ ಬರ್ತಾರೆ. ಹಾಗಾದ್ರೆ ಎ ಯು ಬಿ ಯ ಸಹೋದರ ಅಂದಾಗ ಎ ಯು ಸಹೋದರ ಯಾರ ಸಹೋದರ? ಈ ಬಿ ಯ ಸಹೋದರ ಅಂದಾಗ ಇವ್ರ ಜೆಂಡರ್ ಕನ್ಫರ್ಮ್ ಆಗುತ್ತೆ. ಬಟ್ ಬಿ ಯ ಅಂದತ್ರ ಇವರ ಒಂದು ಜೆಂಡರ್ ಕನ್ಫರ್ಮ್ ಆಗಿಲ್ಲ. ಹಾಗಾಗಿ ಎ ಯು ಬಿ ಯ ಸಹೋದರ ಅಂದಾಗ ಎ ಯು ಸಹೋದರ ಯಾರ ಸಹೋದರ ಅಂತ ಕೇಳಿದ್ರೆ ಬಿ ಯ ಸಹೋದರ. ಹಾಗಾಗಿ ಒಬ್ಬ ವ್ಯಕ್ತಿ ಮಾತ್ರ ನಿಮ್ಗೆ ಅಲ್ಲಿ ಜೆಂಡರ್ ಕನ್ಫರ್ಮ್ ಆಗುತ್ತೆ. ನೆಕ್ಸ್ಟ್ ಎ ಯು ಬಿ ಯ ಸಹೋದರಿ. ಎ ಯು ಬಿ ಯ ಸಹೋದರಿ ಅಂದ್ರೆ ಎ ಯು ಸಹೋದರಿ. ಓಕೆ, ಎ ಯು ಸಹೋದರಿ ಯಾರ ಸಹೋದರಿ ಅಂತ ಕೇಳಿದಾಗ ಇಲ್ಲಿ ಕೂಡ ಅಗೇನ್ ಒಬ್ಬರದೇ ಜೆಂಡರ್ ಕನ್ಫರ್ಮ್ ಆಗುತ್ತೆ. ಯಾರ್ದಪ್ಪ ಅಂತ ಕೇಳಿದ್ರೆ ಎ ಯು ಸಹೋದರಿ. ಹಿಂಗ್ ಓದ್ಕೊಂಡ್ಬಿಡಿ, ನೀವು ಪ್ರಾಕ್ಟೀಸ್ ಆಗೋರಿ. ಎ ಯು ಸಹೋದರಿ ಯಾರ ಸಹೋದರಿ? ಬಿ ಯ ಸಹೋದರಿ. ಎ ಈಸ್ ಬೀಸ್ ಸಿಸ್ಟರ್ ಅಂತ ಹೇಳಿದಾಗ ಎ ಸಿಸ್ಟರ್ ಅಂದ್ರೆ ಮೈನಸ್ ಜೆಂಡರ್ ಕನ್ಫರ್ಮ್ ಆಗುತ್ತೆ. ಬಟ್ ಯಾರ ಸಿಸ್ಟರ್ ಅಂತ ಕೇಳಿದಾಗ ಬಿ ಯ ಸಿಸ್ಟರ್ ಅಂದಾಗ ಬಿ ಕನ್ಫರ್ಮ್ ಆಗಿಲ್ಲ, ನೀವು ಮಾಡಲೂಬಾರದು, ಅವ್ರು ಹೇಳೋವರೆಗೂ. ಓಕೆ, ಹಾಗಾದ್ರೆ ಎ ಯು ಬಿ ಯ ಸಹೋದರಿ. ಓಕೆ, ನಮ್ಮ ಇನ್ಸ್ಟ್ರಕ್ಷನ್ ಎಲ್ಲೇ ಬಂದರೂ ಕೂಡ ನಾನು ಈ ತರ ಯೂಸ್ ಮಾಡ್ತೀನಿ, ಎ ಯು ಬಿ ಯ ಸಹೋದರಿ. ಹಾಗಾದ್ರೆ ಎ ಯು ಸಹೋದರಿ ಯಾರ ಸಹೋದರಿ ಅಂತ ಕೇಳಿದ್ರೆ ಬಿ ಯ ಸಹೋದರಿ. ನೆಕ್ಸ್ಟ್ ಎ ಯು ಬಿ ಯ ತಂದೆ ಅಂತ ಇರುತ್ತೆ. ಎ ಯು ಬಿ ಯ ತಂದೆ. ಹಾಗಾದ್ರೆ ಎ ಯು ಬಿ ಯ ತಂದೆ ಅಂದ್ರೆ ಏನಾಗಿರುತ್ತೆ? ಇಲ್ಲಿ ಜನರೇಷನ್ ತಂದೆ ಮತ್ತು ಮಕ್ಕಳ ನಡುವೆ ಒಂದು ಜನರೇಷನ್ ಗ್ಯಾಪ್ ಇರುತ್ತೆ. ಹಾಗಾದ್ರೆ ಅದ್ರಲ್ಲಿ ಯಾರು ಮೇಲ್ ಬರ್ತಾರೆ ಟಾಪ್ ಪೊಸಿಷನ್ ಅಂತ ಕೇಳಿದ್ರೆ ಎ ಯು ತಂದೆಯವರು. ಒಬ್ಬರ ಜೆಂಡರ್ ಮಾತ್ರ ಕನ್ಫರ್ಮ್ ಆಗುತ್ತೆ. ಹಾಗಾದ್ರೆ ಎ ಯು ತಂದೆ ಅಂದ್ರೆ ಪ್ಲಸ್ ಯಾರ ತಂದೆ? ಬಿ ಯ ತಂದೆ ಅಂದಾಗ ಒಂದು ಜನರೇಷನ್ ಬಿ ಕೆಳಗಿರ್ತಕ್ಕದ್ದು. ಹಾಗಾದ್ರೆ ಎ ಯು ಬಿ ಯ ತಂದೆ. ಹಾಗಾದ್ರೆ ಎ ಯು ತಂದೆ ಯಾರ ತಂದೆ? ಬಿ ಯ ತಂದೆ. ಬಟ್ ಬಿ
ಎಗೆ ಏನಾಗ್ಬೇಕಂತ ಕೇಳಿದ್ರೆ ಎಗೆ ಏನಾಗ್ಬೇಕಂತ ಕೇಳಿದ್ರೆ ಇವರ ಮಗನೂ ಇರ್ಬೋದು ಮಗಳು ಇರ್ಬೋದು, ನೀವು ಅವ್ರು ಹೇಳೋವರೆಗೆ ಕನ್ಫರ್ಮ್ ಮಾಡಂಗಿಲ್ಲ. ಓಕೆ, ಹಾಗಾದ್ರೆ ಎ ಯು ಬಿ ಯ ತಂದೆ ಅಂತ ಬಂದಾಗ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಸಪೋಸ್ ಸಿ ಯು ಡಿ ಯ ಮಗಳು ಅಂತ ಇರುತ್ತೆ. ಸಿ ಯು ಡಿ ಯ ಮಗಳು, ಸಿ ಈಸ್ ಡಿಸ್ ಡಾಟರ್ ಅಂತ ಹೇಳ್ತಾ ಇದಾರೆ. ಹಾಗಾದ್ರೆ ಸಿ ಯು ಡಿ ಯ ಮಗಳು ಅಂದಾಗ ಸಿ ಯು ಮಗಳು, ಇವರು ಸಿ ಯು ಮಗಳು, ಯಾರ ಮಗಳು? ಡಿ ಯ ಮಗಳು. ಹಾಗಾದ್ರೆ ಈ ಸರಿ ಒಬ್ರದ್ದು ಕನ್ಫರ್ಮ್ ಆಗುತ್ತೆ, ಒಬ್ರದ್ದು ಕನ್ಫರ್ಮ್ ಆಗಿಲ್ಲ. ಹಾಗಾದ್ರೆ ಸಿ ಯು ಮಗಳು ಅಂದ್ರೆ ಸಿ ಯು ಮಗಳು ಮೈನಸ್. ಓಕೆ, ಯಾರ ಮಗಳು? ಡಿ ಯ ಮಗಳು ಆಗ್ಬೇಕಾದ್ರೆ ಡಿ ಏನಾಗಿರ್ಬೇಕು? ಒಂದು ಜನರೇಷನ್ ಮೇಲ್ಗಡೆ ಇರಬೇಕು. ಹಾಗಾದ್ರೆ ಸಿ ಯು ಡಿ ಯ ಮಗಳು. ಬಟ್ ಡಿ ಅನ್ನೋರು ಸಿಗೆ ಏನಾಗ್ಬೇಕಂತ ಕೇಳಿದ್ರೆ ಇವರ ತಂದೆನೂ ಇರ್ಬೋದು, ಅವರ ತಾಯಿನೂ ಇರ್ಬೋದು. ಬಟ್ ಅವ್ರ ಜೆಂಡರ್ ಮಾತ್ರ ಎ ಅಥವಾ ರವರ್ ಅಂತ ಯೂಸ್ ಮಾಡಿದ್ರೆ ಅವ್ರ ಜೆಂಡರ್ ಕನ್ಫರ್ಮ್ ಆಗಿಲ್ಲ, ನೀವು ಹೇಳೋರಿಗೆ ಕನ್ಫರ್ಮ್ ಮಾಡಂಗಿಲ್ಲ. ಸಿ ಯು ಡಿ ಯ ಮಗಳು ಬಂದಾಗ ಈ ರೀತಿ ನಾವು ಇನ್ಸ್ಟ್ರಕ್ಷನ್ ಫಾಲೋ ಅಪ್ ಮಾಡ್ತೀವಿ. ಇದ್ರ ಜೊತೆಗೆ ಇನ್ನು ಒಂದು ಥಿಂಗ್ ಹೇಳೋದಾದ್ರೆ ಎ ಮತ್ತು ಬಿ ಪರಸ್ಪರ ಸಹೋದರರು. ಎ ಮತ್ತು ಬಿ ಪರಸ್ಪರ ಸಹೋದರರು. ಅಂದ್ರೆ ಎ ಮತ್ತು ಬಿ ಪರಸ್ಪರ ಸಹೋದರರು ಅಂದ್ರೆ ಇಬ್ರು ಜೆಂಡರ್ ಕನ್ಫರ್ಮ್ ಆಗುತ್ತೆ. ಎ ಅಂಡ್ ಬಿ ಆರ್ ಬ್ರದರ್ಸ್. ಹಾಗಾದ್ರೆ ಇಬ್ರು ಜೆಂಡರ್ ನಾವು ಕನ್ಫರ್ಮ್ ಮಾಡ್ಬೋದು. ಈಗ ಎ ಮತ್ತು ಬಿ ಪರಸ್ಪರ ಸಹೋದರರು ಅಂದಾಗ ಕರೆಂಟ್ ಜನರೇಷನ್ ಇಬ್ರು ಸೇಮ್ ಜನರೇಷನ್ ಬರೋದ್ರಿಂದ ಒಂದು ಸಿಂಗಲ್ ಎರೋ ಮಾರ್ಕಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ. ಹಾಗಾದ್ರೆ ಎ ಮತ್ತು ಬಿ ಪರಸ್ಪರ ಸಹೋದರರು ಅಂದಾಗ ಇಬ್ರು ಜೆಂಡರ್ ಕನ್ಫರ್ಮ್ ಮಾಡ್ಬೋದಾ? ಎಸ್. ಹಾಗಾದ್ರೆ ಎ ಮತ್ತು ಬಿ ಪರಸ್ಪರ ಸಹೋದರರು. ಎ ಅಂಡ್ ಬಿ ಆರ್ ಬ್ರದರ್ಸ್, ಸೇಮ್ ಜನರೇಷನ್ ವಿತ್ ಜೆಂಡರ್ ಇಬ್ರು ಕನ್ಫರ್ಮ್ ಯು ಕ್ಯಾನ್. ಓಕೆ, ಹಾಗಾದ್ರೆ ನೆಕ್ಸ್ಟ್ ಎ ಮತ್ತು ಬಿ ಪರಸ್ಪರ ಸಹೋದರಿಯರು. ಎ ಮತ್ತು ಬಿ ಪರಸ್ಪರ ಸಹೋದರಿಯರು. ಓಕೆ, ಹಾಗಾದ್ರೆ ಎ ಮತ್ತು ಬಿ ಪರಸ್ಪರ ಸಹೋದರಿಯರು ಅಂದಾಗ ಇಲ್ಲಿ ಕೂಡ ಸೇಮ್ ಜನರೇಷನ್ ವಿತ್ ಸಿಂಗಲ್ ಎರೋ ಮಾರ್ಕ್. ಎ ಮತ್ತು ಬಿ ಪರಸ್ಪರ ಸಹೋದರಿಯರು. ಎ ಅಂಡ್ ಬಿ ಆರ್ ಸಿಸ್ಟರ್ಸ್. ಇಬ್ಬರು ಜೆಂಡರ್ ನೀವು ಕನ್ಫರ್ಮ್ ಮಾಡ್ಬೋದು, ಇವರು ಮೈನಸ್ ವಿತ್ ಸೇಮ್ ಜನರೇಷನ್. ಓಕೆ, ಎ ಮತ್ತು ಬಿ ಪರಸ್ಪರ ಸಹೋದರರು, ಎ ಮತ್ತು ಬಿ ಪರಸ್ಪರ ಸಹೋದರಿಯರು. ಇದ್ರ ಜೊತೆಗೆ ಇನ್ನೂ ಒಂದು ಇನ್ಸ್ಟ್ರಕ್ಷನ್ ಹೇಳೋದಾದ್ರೆ ಎ ಯು ಬಿ ಯ ಗಂಡ ಅಥವಾ ಪತಿ ಅಂತ ಹೇಳ್ತೀವಿ ನಾವು. ಎ ಯು ಬಿ ಯ ಗಂಡ, ಹಾಗಾದ್ರೆ ಅಥವಾ ಎ ಯು ಬಿ ಯ ಪತಿ ಅಂತಾನು ಹೇಳ್ಬೋದು. ಎ ಈಸ್ ಬೀಸ್ ಹಸ್ಬೆಂಡ್ ಅಂತ ಹೇಳ್ತೀವಿ. ಹಾಗಾದ್ರೆ ಹಿಂಗಿದ್ದಾಗ ನಾವು ಇವ್ರು ಸೇಮ್ ಜನರೇಷನ್ ಬರ್ತಾರೆ, ಎ ಮತ್ತು ಬಿಗಳು ಗಂಡ ಹೆಂಡತಿ ಸೇಮ್ ಜನರೇಷನ್ ಬರ್ತಾರೆ. ಬಟ್ ನಾವು ಸಿಂಗಲ್ ಎರೋ ಮಾರ್ಕ್ ಅನ್ನು ಆಲ್ರೆಡಿ ಸಹೋದರಿ ತೋರಿಸಿದ್ವಿ, ರೆಪ್ರೆಸೆಂಟ್ ಮಾಡಿದೀವಿ. ಬಟ್ ಈಗ ಇವ್ರು ಗಂಡ ಹೆಂಡತಿಯರ ಸಂಬಂಧ ಇರೋದನ್ನ ನಾ ಏನ್ ಮಾಡ್ತೀನಿ ಅಂದ್ರೆ ಡಬಲ್ ಬಾಂಡಿಂಗ್ ತೋರಿಸ್ತೀನಿ. ಸೇಮ್ ಜನರೇಷನ್ ವಿತ್ ಬಾಂಡಿಂಗ್ ಅಂದ್ರೆ ದೇ ಆರ್ ಹಸ್ಬೆಂಡ್ ಅಂಡ್ ವೈಫ್ ಅಂತ. ಹಾಗಾದ್ರೆ ಎ ಯು ಬಿ ಯ ಗಂಡ ಅಂದಾಗ ಒಬ್ರು ಜೆಂಡರ್ ಫಸ್ಟ್ ಕನ್ಫರ್ಮ್ ಮಾಡ್ಬೋದು ನಾನು. ಯಾರು? ಎ ಯು ಗಂಡ. ಓಕೆ, ಎ ಯು ಗಂಡ ಅಂದ್ರೆ ಪ್ಲಸ್ ಎ ಯು ಪತಿ. ಓಕೆ, ಪ್ಲಸ್ ಹಸ್ಬೆಂಡ್. ಹಾಗಾದ್ರೆ ಯಾರ ಪತಿ? ಬಿ ಯ ಪತಿ. ಹಾಗಾದ್ರೆ ಬಿ ಯ ಅಂದಾಗ ಇಲ್ಲಿ ಕನ್ಫರ್ಮ್ ಮಾಡ್ಬೋದು, ಯಾಕೆಂದ್ರೆ ಇವರ ಗಂಡ ಆದ್ಮೇಲೆ ಅವರು ಅಬ್ವಿಯಸ್ಲಿ ಹೆಂಡತಿ ಆಗಿರ್ತಾರೆ, ಇಲ್ಲೇನು ವೇಟ್ ಮಾಡೋ ಅವಶ್ಯಕತೆ ಇರಲ್ಲ. ಹಾಗಾದ್ರೆ ಎ ಯು ಬಿ ಯ ಗಂಡ ಅಥವಾ ಎ ಈಸ್ ಬೀಸ್ ಹಸ್ಬೆಂಡ್. ಅದನ್ನ ಉಲ್ಟಾ ಓದಿದ್ರೆ ಬಿ ಯು ಎ ಯ ಹೆಂಡತಿ ಅಥವಾ ಬಿ ಯು ಎ ಯ ಹೆಂಡತಿ ಅಂತ ಹೇಳ್ಬೋದು, ಅಥವಾ ಬಿ ಯು ಎ ಯ ಪತ್ನಿ ಅಂತಾನು ಕೂಡ ಹೇಳ್ಬೋದು. ಓಕೆ, ಬಿ ಈಸ್ ವೈಫ್ ಅಂತ ಹೇಳ್ತೀವಿ. ಓಕೆ, ಹಾಗಾದ್ರೆ ಈ ರೀತಿ ಗಂಡ ಹೆಂಡತಿಯ ಸಂಬಂಧ ಬಂದಾಗ ಡಬಲ್ ಬಾಂಡಿಂಗ್ ಅನ್ನ ತೋರಿಸ್ಕೊಳ್ಳುವಂಥದ್ದು, ಇಬ್ರು ಜೆಂಡರ್ ಕೂಡ ಕನ್ಫರ್ಮ್ ಮಾಡ್ಕೊಳ್ಳೋದು. ಇನ್ನು ಒಂದು ಥಿಂಗ್ ಏನಪ್ಪಾ ಅಂದ್ರೆ, ಇನ್ನು ಒಂದು ಬರೆಯೋದಾದ್ರೆ ಎ ಯು ಬಿ ಯ ಅಜ್ಜ. ಎ ಯು ಬಿ ಯ ಅಜ್ಜ. ಹಾಗಾದ್ರೆ ಎ ಯು ಬಿ ಯ ಅಜ್ಜ ಅಂತಂದ್ರೆ ಎ ಈಸ್ ಬೀಸ್ ಗ್ರ್ಯಾಂಡ್ ಫಾದರ್. ಓಕೆ, ಹಾಗಾದ್ರೆ ಇಲ್ಲಿ ಅಜ್ಜ ಮೊಮ್ಮಕ್ಕಳ ನಡುವೆ 2 ಜನರೇಷನ್ ಗ್ಯಾಪ್ ಇರ್ತದೆ. ಹಾಗಾದ್ರೆ ಎ ಇಲ್ಲಿ ಒಂದು ಜನರೇಷನ್ ಗ್ಯಾಪ್ ಬಿಡಿ, ನೆಕ್ಸ್ಟ್ ಕೆಳಗಡೆ ಇಲ್ಲಿ ಬಿ ಅನ್ನ ಬರೆಯುವಂಥದ್ದು. ಹಾಗಾದ್ರೆ ಈಗ ಹೇಳಿ ಎ ಯು ಅಜ್ಜ. ಎ ಯು ಅಜ್ಜ ಅಂದ್ರೆ ಜೆಂಡರ್ ಕನ್ಫರ್ಮ್ ಮಾಡ್ಬೋದು, ಗ್ರ್ಯಾಂಡ್ ಫಾದರ್ ಅಂದ್ರೆ ಪ್ಲಸ್. ಹಾಗಾದ್ರೆ ಎ ಯು ಪ್ಲಸ್ ಆಗ್ತಾರೆ. ಯಾರಿಗೆ ಅಜ್ಜ? ಅವರು ಬಿ ಗೆ ಅಜ್ಜ ಅಂತ ಹೇಳ್ತೀವಿ. ಹಾಗಾದ್ರೆ ಬಿ ಅಜ್ಜ ಹೇಳ್ಬೇಕಾದ್ರೆ ಬಿ ಯ ತಂದೆ ಅಥವಾ ತಾಯಿಯ ಒಬ್ಬ ತಂದೆನೆ ಇವರಿಗೆ ಅಜ್ಜ ಆಗ್ಲಿಕ್ಕೆ ಸಾಧ್ಯ. ಹಂಗಾಗಿ ಎ ಯು ಬಿ ಯ ಅಜ್ಜ ಅಂದಾಗ ಇವ್ರದ್ದು ಕನ್ಫರ್ಮ್ ಆಗುತ್ತೆ, ಇವ್ರದ್ದು ಕನ್ಫರ್ಮ್ ಆಗಂಗಿಲ್ಲ. ಹಾಗಾದ್ರೆ ಬಿ ಎಗೆ ಏನಾಗ್ಬೇಕಂತ ಕೇಳಿದ್ರೆ ಅವರ ಮೊಮ್ಮಗನೂ ಆಗ್ಬೋದು,
ಮೊಮ್ಮಗಳು ಆಗ್ಬೋದು. ಹಾಗಾಗಿ ಇವ್ರ ಜೆಂಡರ್ ನೀವು ಕನ್ಫರ್ಮ್ ಮಾಡಕ್ ಬರಂಗಿಲ್ಲ ಅವ್ರು ಹೇಳುವವರೆಗೂ. ಓಕೆ, ಹಾಗಾದ್ರೆ ಎ ಯು ಬಿ ಯ ಅಜ್ಜ, ಈ ರೀತಿ ನಾವು ಜೆಂಡರ್ ಅನ್ನ ಕನ್ಫರ್ಮ್ ಮಾಡಿ ವಿತ್ ಜನರೇಷನ್ ಗ್ಯಾಪ್ ಅನ್ನು 2 ಜನರೇಷನ್ ಗ್ಯಾಪ್ ಅಲ್ಲಿ ತೋರಿಸ್ತೀವಿ. ಹಾಗಾದ್ರೆ ಇಷ್ಟೆಲ್ಲ ನಿಮಗೆ ಐಡಿಯಾ ಬಂದಿರುತ್ತೆ ಅಂತ ನಾನು ಅನ್ಕೊಂಡಿನಿ. ಈಗ ಇದ್ರ ಬೇಸ್ ಮೇಲೆ ನಾವೇನ್ ಮಾಡೋಣ, ಫಸ್ಟ್ ಕುಟುಂಬ ಆಧಾರಿತವಾಗಿ ಪ್ರಶ್ನೆಗಳನ್ನ ಯಾವ ರೀತಿ ಕೇಳ್ಬೋದು ಅಂತೇಳಿ ಒಂದಿಷ್ಟು ಸಮಸ್ಯೆಗಳನ್ನ ತಗೊಂಡು ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ, ಎ ಹಾಗೂ ಬಿ ಪರಸ್ಪರ ಸಹೋದರರು, ಸಿ ಯು ಎ ಯ ಸಹೋದರಿ, ಡಿ ಯು ಇ ಯ ಸಹೋದರ, ಇ ಯು ಬಿ ಯ ಮಗಳು, ಎಫ್ ರವರು ಎ ರವರ ತಂದೆ ಆದರೆ ಹಾಗಾದರೆ ಡಿ ರವರ ಚಿಕ್ಕಪ್ಪ ಯಾರು ಅಂತ ಕೇಳ್ತಿದ್ದಾರೆ. ಅಂದ್ರೆ ಎ ಅಂಡ್ ಬಿ ಆರ್ ಬ್ರದರ್ಸ್, ಸಿ ಈಸ್ ಎ ಸಿಸ್ಟರ್, ಡಿ ಈಸ್ ಬ್ರದರ್, ಇ ಈಸ್ ಬಿ's ಡಾಟರ್, ಎಫ್ ಈಸ್ ಎಸ್ ಫಾದರ್, ದೆನ್ ಹೂ ಈಸ್ ಡಿ's ಅಂಕಲ್ ಅಂತ ಕೇಳ್ತಿದ್ದಾರೆ. ಹಾಗಾದ್ರೆ ಈಗ ನಾವು ಚಾರ್ಟ್ ಅನ್ನ ರೆಡಿ ಮಾಡ್ಬೇಕು. ಕುಟುಂಬ ನಕ್ಷೆ ಆಧಾರಿತವಾಗಿ ನಾನು ಆನ್ಸರ್ ಮಾಡ್ಬೇಕಾದ್ರಿಂದ ಒಂದು ಫ್ಯಾಮಿಲಿನ ರೆಡಿ ಮಾಡ್ಬೇಕು. ಈಗ ಫಸ್ಟ್ ಪಾಯಿಂಟ್ ಏನ್ ಹೇಳಿದಾರೆ ಅಲ್ಲಿ, ಎ ಹಾಗೂ ಬಿ ಪರಸ್ಪರ ಸಹೋದರರು. ಹಾಗಾದ್ರೆ ಎ ಹಾಗೂ ಬಿ ಪರಸ್ಪರ ಸಹೋದರ ಅಂದ್ರೆ ಡ್ರಾ ಮಾಡ್ತಾ ಇದ್ದೀನಿ ನಾನು. ಫಸ್ಟ್ ಎ ಹಾಗೂ ಬಿ ಪರಸ್ಪರ ಸಹೋದರರು ಅಂದಾಗ ಸೇಮ್ ಜನರೇಷನ್ ಬರ್ತಾರೆ, ಕರೆಂಟ್ ಜನರೇಷನ್ ಇಬ್ರು. ಹಾಗಾದ್ರೆ ನಾನು ಸಿಂಗಲ್ ಏರೋ ಮಾರ್ಕಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ. ಎ ಮತ್ತು ಬಿ ಪರಸ್ಪರ ಸಹೋದರರು. ಪರಸ್ಪರ ಸಹೋದರ ಅಂದಾಗ ಬ್ರದರ್ಸ್ ಅಂದಾಗ ನಾವೇನ್ ಮಾಡ್ಬೋದು, ಕ್ಲಿಯರ್ಲಿ ಅವರ ಜೆಂಡರ್ ಅನ್ನ ಕನ್ಫರ್ಮ್ ಮಾಡ್ಬೋದು. ಹಾಗಾದ್ರೆ ಎನು ಪ್ಲಸ್ ಬಿನು ಪ್ಲಸ್, ಎ ಮತ್ತು ಬಿ ಪರಸ್ಪರ ಸಹೋದರರು. ಓಕೆ, ನೆಕ್ಸ್ಟ್ ಸಿ ಯು ಎ ಯ ಸಹೋದರಿ. ಓಕೆ, ಸಿ ಯು ಎ ಯ ಸಹೋದರಿ ಅಂದ್ರೆ ಈಗ ಇಲ್ಲಿ ಎ ಮತ್ತು ಬಿ ಪರಸ್ಪರ ಸಹೋದರರಾಗಿದ್ದಾರೆ, ಅಣ್ಣ ತಮ್ಮ ಆಗಿದ್ದಾರೆ. ಈಗ ಹಾಗಾದ್ರೆ ಈ ಸಿ ಅನ್ನೋರು ಎ ಯ ಸಹೋದರಿ ಅಂತೆ. ಹಾಗಾದ್ರೆ ಸಿ ಯು ಎ ಯ ಸಹೋದರಿ ಅಂದ್ರೆ ಈ ಎ ಜೊತೆಗೆ ಯಾರು ಲಿಂಕ್ ಮಾಡ್ತಾ ಇದ್ದೀನಿ, ಈಗ ಸಿ ನ ಲಿಂಕ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಈಗ ಅಬ್ಸರ್ವ್ ಮಾಡಿ, ಸಿ ಯು ಎ ಯ ಸಹೋದರಿ. ಹಾಗಾದ್ರೆ ಸಿ ಯು ಸಹೋದರಿ ನೋಡಿ, ಸಿ ಯು ಸಹೋದರಿ ಯಾರ ಸಹೋದರಿ, ಎ ಯ ಸಹೋದರಿ. ಹಾಗಾದ್ರೆ ಸಿ ಯು ಸಹೋದರಿ ಅಂದ್ರೆ ಮೈನಸ್, ಯಾರ ಸಹೋದರಿ ಅಂದ್ರೆ ಎ ಯ ಸಹೋದರಿ. ಹಾಗಾದ್ರೆ ನಮಗೆ ಇಲ್ಲಿ ಕ್ಲಿಯರ್ಲಿ ವಿಸಿಬಲ್ ಆಗ್ತಾ ಇದೆ, ಇವರೆಲ್ಲ ಒಂದೇ ತಂದೆ ತಾಯಿ ಮಕ್ಕಳು, ಇವರಿಬ್ರು ಬ್ರದರ್ಸ್, ಇವರ ಸಿಸ್ಟರ್ ಆಗಿ ಸಿ ಇರೋದ್ರಿಂದ ಸಿ ಯು ಎಗೆ ಸಿಸ್ಟರ್ ಆದ್ಮೇಲೆ ಆಬ್ವಿಯಸ್ಲಿ ಬಿ ಯು ಕೂಡ ಸಿಸ್ಟರ್ ಆಗಿರ್ತಾರೆ. ಓಕೆ, 2 ಪಾಯಿಂಟ್ ಕ್ಲಿಯರ್ ಆಯ್ತು. ನೆಕ್ಸ್ಟ್ ಬರ್ತೀರಿ ಈಗ, ಡಿ ಯು ಇ ಯ ಸಹೋದರ. ಎಸ್, ಡಿ ಅನ್ನೋರು ಏನಂತೆ, ಇ ಯ ಸಹೋದರ ಅಂತೆ. ಹಾಗಾದ್ರೆ ಈ 3 ಜನ ಜೊತೆಗೆ ನಾನು ಡಿ ಮತ್ತು ಇಗಳನ್ನು ಲಿಂಕ್ ಮಾಡ್ಲಿಕ್ಕೆ ಬರಲ್ಲ, ಯಾಕಂದ್ರೆ ಈಗ ಅವರೇ ಬೇರೆ ಇವರೇ ಬೇರೆ ಆಗಿದ್ದಾರೆ. ಅದಕ್ಕೆ ನಾ ಏನ್ ಮಾಡ್ತೀನಿ, ಸೈಡ್ ಅಲ್ಲಿ ಕನೆಕ್ಟ್ ಮಾಡಿ ಇಟ್ಕೊಳ್ತೀನಿ, ಡಿ ಮತ್ತು ಇದ್ದು. ಓಕೆ, ಡಿ ಯು ಇ ಯ ಸಹೋದರ. ಹಾಗಾದ್ರೆ ಡಿ ಯು ಇ ಯ ಸಹೋದರ ಅಂದಾಗ ಆಲ್ರೆಡಿ ಹೇಳಿದ್ದೀನಿ ನಿಮ್ಗೆ, ಡಿ ಯು ಇ ಯ ಸಹೋದರ ಅಂದಾಗ ಒಬ್ಬರದ್ದು ಮಾತ್ರ ಕನ್ಫರ್ಮ್ ಆಗುತ್ತೆ. ಡಿ ಯು ಇ ಯ ಸಹೋದರ ಅಂದಾಗ ಒಬ್ಬ ವ್ಯಕ್ತಿದ್ ಮಾತ್ರ ಕನ್ಫರ್ಮ್ ಆಗುತ್ತೆ. ಯಾರ್ದಪ್ಪ ಅಂತ ಕೇಳಿದ್ರೆ ಡಿ ಯು ಸಹೋದರ. ಡಿ ಯು ಸಹೋದರ ಯಾರ ಸಹೋದರ, ಇ ಯ ಸಹೋದರ ಅಂದಾಗ ಇವ್ರದ್ದು ಕನ್ಫರ್ಮ್ ಆಗಂಗಿಲ್ಲ. ಹಾಗಾದ್ರೆ ಡಿ ಯು ಸಹೋದರ ಯಾರ ಸಹೋದರ ಅಂತ ಕೇಳಿದ್ರೆ ಇ ಯ ಸಹೋದರ. ಬಟ್ ಈ ಡಿಗೆ ಏನಾಗ್ಬೇಕಂತ ಕೇಳಿದ್ರೆ ಇವರ ಸಹೋದರನೇ ಇರ್ಬೋದು, ಅವರ ಸಹೋದರಿನೇ ಇರ್ಬೋದು. ಹಾಗಾಗಿ ಇವ್ರದ್ದು ಕನ್ಫರ್ಮ್ ಆಗಂಗಿಲ್ಲ, ಇವ್ರು ಅಷ್ಟೇ ಇರಲಿ, ಪೆಂಡಿಂಗ್ ಇರಲಿ. ನೆಕ್ಸ್ಟ್ ಪಾಯಿಂಟ್, ಇ ಯು ಬಿ ಯ ಮಗಳು. ಇಲ್ಲಿ ನೋಡಿ, ಈಗ ಡಿ ಯು ಇ ಯ ಸಹೋದರ ಅಂತ ಹೇಳಿದ್ರಿ, ಬಟ್ ಈಗ ಏನ್ ಹೇಳ್ತಾರೆ, ಇವ್ರನ್ನ ಲಿಂಕ್ ಮಾಡಿಸ್ಲಿಕ್ಕೆ ಇ ಯು ಈ ಬಿ ಯ ಮಗಳಂತೆ. ಹಾಗಾದ್ರೆ ಬಿ ಯ ಮಗಳಂದಾಗ ಒಂದ್ ಜನರೇಷನ್ ಕೆಳಗಡೆ ಇರ್ಬೇಕು. ಹಾಗಾದ್ರೆ ಇ ಯು ಯಾರ ಮಗಳು, ಬಿ ಯ ಮಗಳು. ಬಿ ಯ ಮಗಳು ಅಂದಾಗ ನೀವು ಜೆಂಡರ್ ಕನ್ಫರ್ಮ್ ಮಾಡ್ಬೋದು. ಇ ಯು ಮಗಳು ಯಾರ ಮಗಳು, ಬಿ ಯ ಮಗಳು. ಓಕೆ, ನೆಕ್ಸ್ಟ್ ಈಗ ನೋಡಿ, ಈ ಜೊತೆಗೆ ಯಾರು ಲಿಂಕ್ ಇದ್ರು, ಅವರ ಬ್ರದರ್ ಆಗಿ ಡಿ ಇದ್ದ, ಅವನು ಕೂಡ ನಾನು ಇಲ್ಲಿ ಸೇಮ್ ಜನರೇಷನ್ ವಿತ್ ಜೆಂಡರ್ ಕೂಡ ಕನ್ಫರ್ಮ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಹೇಳ್ತಿದ್ರೆ, ಎಫ್ ರವರು ಎ ರವರ ತಂದೆ ಆದರೆ. ಎಸ್, ಹಾಗಾದ್ರೆ ಎಫ್ ರವರು ಎ ರವರ ತಂದೆ ಆದರೆ ಅಂದ್ರೆ ಈ ಎ ವ್ಯಕ್ತಿಯ ತಂದೆ ಆಗಿ ಅಂದ್ರೆ ಒಂದ್ ಜನರೇಷನ್ ಮೇಲ್ಗಡೆ ಇರಬೇಕು. ಎಫ್ ರವರು ತಂದೆ ಅಂದ್ರೆ ಪ್ಲಸ್ ಯಾರ ತಂದೆ, ಎ ರವರ ತಂದೆ ಆದರೆ. ಹಾಗಾದ್ರೆ ಅವ್ರು ಫೈನಲಿ ಬಂದು ಏನ್ ಕ್ವಶನ್ ಕೇಳ್ತಿದ್ದಾರೆ, ಡಿ ರವರ ಚಿಕ್ಕಪ್ಪ ಯಾರು. ಓಕೆ, ಹಾಗಾದ್ರೆ ಡಿ ರವರ ಚಿಕ್ಕಪ್ಪ ಅಥವಾ ಡೀಸ್ ಅಂಕಲ್ ಯಾರು ಅಂತ ಕೇಳ್ತಾ ಇದಾರೆ. ಹೂ ಈಸ್ ಡೀಸ್ ಅಂಕಲ್. ಓಕೆ, ಹಾಗಾದ್ರೆ ಈಗ ಬರ್ರಿ, ಈ ಕುಟುಂಬ ನಕ್ಷೆಯಲ್ಲಿ ಮೊದಲು ಏನಿದೆ ಅಂತ ಹೇಳಿ ಅರ್ಥ ಮಾಡಿಸ್ತೀನಿ. ಈಗ ಫಸ್ಟ್ ಎಫ್ ಅನ್ನೋ ಒಬ್ಬ ತಂದೆ ಇದ್ದಾನೆ, ಅವರಿಗೆ 3 ಜನ ಮಕ್ಕಳಿದ್ದಾರೆ. ಯಾರ್ಯಾರಪ್ಪ ಅಂದ್ರೆ ಸಿ, ಎ ಮತ್ತು ಬಿ ಅಂತ. ಹಾಗಾದ್ರೆ 3 ಜನ ಮಕ್ಕಳಲ್ಲಿ 2 ಗಂಡು ಮಕ್ಕಳಿದ್ದಾರೆ, ಒಬ್ಬಳು ಹೆಣ್ಮಗಳಿದ್ದಾಳೆ. ಮತ್ 3 ಜನ ಮಕ್ಕಳಲ್ಲಿ ಒಬ್ಬ ಮಗನಿಗೆ
ಇಬ್ಬರು ಮಕ್ಕಳಿದ್ದಾರೆ, ಒಬ್ಬಳು ಇ, ಒಬ್ಬ ಇ. ಹಾಗಾದ್ರೆ ಇಬ್ಬರು ಮಕ್ಕಳಲ್ಲಿ ಒಬ್ಬ ಹೆಣ್ಮಗಳು, ಒಬ್ರು ಗಂಡು ಮಗ ಇದ್ದಾರೆ. ಹಾಗಾದ್ರೆ ಇಷ್ಟು ಕುಟುಂಬ ನಕ್ಷೆ ಆಧಾರಿತವಾಗಿ ಫೈನಲಿ ಬಂದು ಏನ್ ಕೇಳ್ತಿದ್ದಾರೆ, ಈ ಡಿ ರವರ ಚಿಕ್ಕಪ್ಪ ಯಾರು ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ನಾನು ಯೂಶುವಲಿ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ ನಿಮಗೆ, ಒಂದಿಷ್ಟು ಸಂಬಂಧಗಳ ಪರಿಚಯ ಕೂಡ ಮಾಡಿಕೊಟ್ಟಿದ್ದೀನಿ. ಹಾಗಾದ್ರೆ ಚಿಕ್ಕಪ್ಪ ಅಂತ ಯಾರಿಗೆ ಕರಿತೀವಿ ಅಂತ ಕೇಳಿದ್ರೆ, ನನ್ನ ತಂದೆಯ ಕಿರಿಯ ಸಹೋದರ ನನಗೆ ಚಿಕ್ಕಪ್ಪ ಆಗ್ಲಿಕ್ಕೆ ಸಾಧ್ಯ. ಓಕೆ, ಹಾಗಾದ್ರೆ ಡಿ ರವರ ಚಿಕ್ಕಪ್ಪನ ಹುಡುಕ್ಬೇಕಾದ್ರೆ ಮೊದಲು ಡಿ ರವರ ತಂದೆ ಯಾರು ಅಂತ ಹುಡುಕ್ಬೇಕು. ಹಾಗಾದ್ರೆ ಡಿ ರವರ ತಂದೆ ಅಂದ್ರೆ ಯಾರಾಗಿರ್ತಾರೆ, ಬಿ ಆಗಿದ್ದಾರೆ. ಅಬ್ವಿಯಸ್ಲಿ ನೋಡ್ತಾ ಇದ್ದೀವಿ, ಡಿ ರವರ ತಂದೆ ಯಾರಿಲ್ಲಿ, ಬಿ. ಹಾಗಾದ್ರೆ ಈ ಬಿ ಅನ್ನೋ ತಂದೆಗೆ ಒಬ್ಬ ಬ್ರದರ್ ಇದ್ದಾರೆ, ಯಾರು, ಎ ಅನ್ನೋರು. ಹಾಗಾದ್ರೆ ಇಲ್ಲಿ ನಾವು ಕನ್ಕ್ಲೂಷನ್ ತಗೊಳ್ಬೋದು, ಡಿ ರವರ ಚಿಕ್ಕಪ್ಪ ಯಾರು ಅಂದ್ರೆ, ಈಗ ನಾವೇ ಇಮ್ಯಾಜಿನ್ ಮಾಡಿದಾಗ ಡಿ ಅನ್ನೋ ವ್ಯಕ್ತಿ ನಾನಂದ್ರೆ ನಮ್ಮ ತಂದೆಯ ಒಬ್ಬ ಸಹೋದರ ಇಲ್ಲಿ ಏನಿದಾರೋ ಅವರೇ ಚಿಕ್ಕಪ್ಪ ಆಗಿರ್ತಾರೆ. ಹಾಗಾದ್ರೆ ಡಿ ರವರ ಚಿಕ್ಕಪ್ಪ ಯಾರು ಅಂದ್ರೆ ಆನ್ಸರ್ ಹೇಳ್ಬೋದು ಎ ಅಂತ. ನೀವ್ ಅನ್ಬೋದು ಅವರು ದೊಡ್ಡಪ್ಪನ ಆಗ್ಬೋದಲ್ಲ ಅಂತ. ಇಲ್ಲಿ ಕಾನ್ಸೆಪ್ಟ್ ಅಲ್ಲಿ ಅವರೇ ಹೇಳ್ತಾ ಇದಾರೆ, ಡಿ ರವರ ಚಿಕ್ಕಪ್ಪನೇ ಯಾರು ಅಂದಾಗ ಇರೋದೇ ಒಬ್ಬ ವ್ಯಕ್ತಿ. ಹಾಗಾಗಿ ಡಿ ರವರ ಚಿಕ್ಕಪ್ಪ ಯಾರಪ್ಪ ಅಂದ್ರೆ ಎ ಅಂತ ಆಗಿರ್ತಾರೆ. ಡಿ ರವರ ಅತ್ತೆ ಯಾರು ಅಂತ ಕೇಳಿದ್ರೆ ಅದನ್ನು ಕೇಳ್ಬೋದು. ಓಕೆ, ಡಿ ರವರ ಅತ್ತೆ ಯಾರು ಅಂತ ಕೇಳಿದಾಗ ಡಿ ರವರ ತಂದೆ ಬಿ, ಅವರಿಗೊಬ್ಬ ಸಹೋದರಿ ಇದ್ದಾರೆ ಇಲ್ಲಿ, ಯಾರು, ಸಿ ಅನ್ನೋರು. ಹಾಗಾದ್ರೆ ಡಿ ರವರ ಅತ್ತೆ ಯಾರು ಅಂತ ಕೇಳಿದ್ರೆ ಸಿ ಅಂತ ಆನ್ಸರ್ ಮಾಡ್ಬೋದು. ಹಾಗಾದ್ರೆ ಈ ರೀತಿ ನಾವು ಕನ್ಕ್ಲೂಷನ್ ತಗೊಂಡು ಡಿ ರವರ ಚಿಕ್ಕಪ್ಪ ಯಾರಪ್ಪ ಅಂದ್ರೆ ಎ ಅಂತ ಆನ್ಸರ್ನ ತಗೊಳ್ಬೋದು. ಇಷ್ಟ ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿನಿ. ಹಾಗಾದ್ರೆ ಇದೇ ತರ ಪ್ರಾಬ್ಲಮ್ಗಳನ್ನ ಈಗ ಮುಂದುವರಿಸೋಣ. ಈಗ ಹಾಗಾದ್ರೆ ಇಲ್ಲಿ ಒಂದು ಪ್ರಾಬ್ಲಮ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ, ಕೊನೆಗೆ ಕ್ವಶನ್ ಓದೋದು ಬಹಳ ಇಂಪಾರ್ಟೆಂಟ್. ಯಾರು ಯಾರಿಗೆ ಏನಾಗ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಫಸ್ಟ್ ಅಬ್ಸರ್ವ್ ಮಾಡಿದ್ರೆ, ಎಫ್ ಸಿಗೆ ಏನಾಗಬೇಕು ಅಂತ ಕೇಳಿದ್ರೆ, ಹೌ ಈಸ್ ಎಫ್ ರಿಲೇಟೆಡ್ ಟು ಸಿ ಅಂದಾಗ ಈ ಎಫ್ ಅನ್ನೋರು ಸಿಗೆ ಏನಾಗಬೇಕಂದ್ರೆ ತಂದೆ ಆಗಿರ್ತಾರೆ. ಓಕೆ, ನೆಕ್ಸ್ಟ್ ಇದೇ ಎಫ್ ಅನ್ನೋರು ಈ ಬಿಗೆ ಏನಾಗ್ಬೇಕಂತ ಕೇಳ್ಬೋದು. ಅದೇ ಎಫ್, ಹೌ ಈಸ್ ಎಫ್ ರಿಲೇಟೆಡ್ ಟು ಬಿ ಅಂತ ಕೇಳಿದಾಗ ಹಾಗಾದ್ರೆ ಎಫ್ ಬಿಗೆ ಏನಾಗಬೇಕಂದ್ರೆ ಅವರಿಗೂ ಕೂಡ ತಂದೆನಾಗಿರ್ತಾರೆ. ಇದೇ ಎಫ್ ಎಗೆ ಏನಾಗ್ಬೇಕಂತ ಕೇಳಿದ್ರೆ ಅವರಿಗೂ ಕೂಡ ತಂದೆನಾಗಿರ್ತಾರೆ. ಅದೇ ಕ್ವಶನ್ ಉಲ್ಟಾ ಹೆಂಗ್ ಕೇಳ್ಬೋದು, ಬಿ ರವರು ಎಫ್ಗೆ ಏನಾಗ್ಬೇಕಂತ ಕೇಳಿದ್ರೆ ಬಿ ರವರು ಎಫ್ಗೆ ಏನಾಗ್ಬೇಕಂದ್ರೆ ಮಗ ಆಗಿರ್ತಾರೆ. ಎ ರವರು ಎಫ್ಗೆ ಏನಾಗ್ಬೇಕಂದ್ರೆ ಅವರಿಗೂ ಕೂಡ ಮಗನೇ ಆಗಿರ್ತಾರೆ. ಸಿ ರವರು ಎಫ್ಗೆ ಏನಾಗ್ಬೇಕಂದ್ರೆ ಹೌ ಇಸ್ ಸಿ ರಿಲೇಟೆಡ್ ಟು ಎಫ್ ಅಂತ ಹೇಳಿದಾಗ ಅವರಿಗೂ ಕೂಡ ಅಲ್ಲಿ ಮಗಳಾಗಿರ್ತಾಳೆ. ಸಿ ಅನ್ನೋರು ಎಫ್ಗೆ ಏನಾಗ್ಬೇಕಂದ್ರೆ ಮಗಳಾಗಿರ್ತಾಳೆ. ಇ ಯು ಎಫ್ಗೆ ಏನಾಗ್ಬೇಕಂತ ಕೇಳಿದ್ರೆ ಅಲ್ಲಿ ಮೊಮ್ಮಗಳಾಗ್ತಾಳೆ. ಈ ಎಫ್ಗೆ ಇ ಏನಾಗ್ಬೇಕಂದ್ರೆ ತನ್ನ, ಇಲ್ಲಿ ಎಫ್ ಅಂದ್ರೆ ತನ್ನ ಮಗನ ಒಬ್ಬ ಮಗಳು ಏನಾಗಿರ್ತಾಳೆ, ಮೊಮ್ಮಗಳಾಗಿರ್ತಾಳೆ. ಅದೇ ಡಿ ಯು ಎಫ್ಗೆ ಏನಾಗ್ಬೇಕಂತ ಕೇಳಿದ್ರೆ ಮೊಮ್ಮಗ ಆಗಿರ್ತಾನೆ. ಹಾಗಾದ್ರೆ ಇಷ್ಟು ಒಟ್ಟಾರೆ ಈ ಪ್ರಾಬ್ಲಮ್ ಅಲ್ಲಿ ನಮಗೆ ಅನಾಲಿಸಿಸ್ ಸಿಗುತ್ತೆ. ಹಾಗಾದ್ರೆ ಇದೇ ತರ ಈ ನೆಕ್ಸ್ಟ್ ಪ್ರಾಬ್ಲಮ್ಗಳಿಗೆ ಹೋಗೋಣ. ಎಸ್, ಫಸ್ಟ್ ಪಾಯಿಂಟ್, ಎ ಯು ಬಿ ಯ ತಾಯಿ. ಓಕೆ, ಎ ಯು ಬಿ ಯ ತಾಯಿ, ಸಿ ಯು ಎ ಯ ಮಗ, ಸಿ ಯು ಎ ಯ ಮಗ, ಡಿ ಯು ಇ ಯ ಸಹೋದರ, ಡಿ ಯು ಇ ಯ ಸಹೋದರ, ಇ ಯು ಬಿ ಯ ಮಗಳು. ಹಾಗಾದರೆ ಡಿ ಯ ಅಜ್ಜಿ ಯಾರು ಅಂತ ಕೇಳ್ತಿದ್ದಾರೆ. ಹಾಗಾದ್ರೆ ಎ ಈಸ್ ಬೀಸ್ ಮದರ್, ಸಿ ಈಸ್ ಎ ಸನ್, ಡಿ ಈಸ್ ಬ್ರದರ್, ಇ ಈಸ್ ಬೀಸ್ ಡಾಟರ್, ದೆನ್ ಹೂ ಈಸ್ ಡೀಸ್ ಗ್ರ್ಯಾಂಡ್ ಮದರ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಫಸ್ಟ್ ಥಿಂಗ್ ಅವ್ರು ಹೇಳ್ತಾ ಇದ್ದಾರೆ ಎ ಯು ಬಿ ಯ ತಾಯಿ ಅಂತ ಹೇಳ್ತಾರೆ. ಹಾಗಾದ್ರೆ ಎ ಯು ಬಿ ಯ ತಾಯಿ ಅಂದ್ರೆ ಇಲ್ಲಿ ಒಬ್ಬರದ್ದು ಮಾತ್ರ ಕನ್ಫರ್ಮ್ ಆಗುತ್ತೆ. ಹಾಗಾದ್ರೆ ಎ ಯು ತಾಯಿ ಇವ್ರು. ಓಕೆ, ಎ ಈಸ್ ಬೀಸ್ ಮದರ್ ಅಂತ ಹೇಳಿದಾಗ ಎ ಈಸ್ ಮದರ್, ಯಾರ ಮದರ್ ಅವರು ಅಂತ ಕೇಳಿದಾಗ ಬೀಸ್ ಮದರ್ ಅಂತ ಹೇಳಿದಾಗ ಹಾಗಾದ್ರೆ ಇಲ್ಲಿ ಜೆಂಡರ್ ಒಬ್ರದ್ದು ಮಾತ್ರ ಕನ್ಫರ್ಮ್ ಆಗುತ್ತೆ. ಹಾಗಾದ್ರೆ ಜನರೇಷನ್ ಬಂದಾಗ ತಾಯಿ ಮಕ್ಕಳ ನಡುವೆ ಒಂದು ಜನರೇಷನ್ ಗ್ಯಾಪ್ ಅನ್ನು ತೋರಿಸ್ತೀನಿ. ಹಾಗಾದ್ರೆ ಅದರ ಟಾಪ್ ಅಲ್ಲಿ ಯಾರು ಇರ್ಬೇಕಪ್ಪ ಅಂದ್ರೆ ಎ ಯು ತಾಯಿ. ಓಕೆ, ಎ ಯು ತಾಯಿ, ಯಾರ ತಾಯಿ, ಬಿ ಯ ತಾಯಿ. ಹಾಗಾದ್ರೆ ಎ ಯು ಬಿ ಯ ತಾಯಿ ಅಂದಾಗ ಬಿ ಜನರೇಷನ್ ಕೆಳಗಡೆ ಇರಬೇಕು, ಎ ಯು ತಾಯಿ ಅಂತ ಆದವರು ಅಲ್ಲಿ ಮೇಲ್ಗಡೆ ಜನರೇಷನ್ ಇರ್ಬೇಕು. ಹಾಗಾದ್ರೆ ಎ ಯು ಬಿ ಯ ತಾಯಿ ಅಂದಾಗ ಈ ಬಿ ಯ ಅಂದಾಗ ಈ ವ್ಯಕ್ತಿದು ಜೆಂಡರ್ ಕನ್ಫರ್ಮ್ ಆಗಂಗಿಲ್ಲ, ಮಾಡ್ಲಿಕ್ಕೆ ಹೋಗ್ಬಾರ್ದು. ಹಾಗಾದ್ರೆ ಕ್ಲಿಯರ್ಲಿ ಎ ಯು ಮಾತ್ರ ಬಿ ಗೆ ತಾಯಿ ಅನ್ನೋದು ಗೊತ್ತಾಗುತ್ತೆ. ಓಕೆ, ಹಾಗಾದ್ರೆ ಈಗ ಅದೇ ಬಿ ಎಗೆ ಏನಾಗ್ಬೇಕಂತ ಕೇಳಿದ್ರೆ, ಬಿ ಎಗೆ ಏನಾಗ್ಬೇಕಂತ ಕೇಳಿದ್ರೆ ಅವರ ಮಗನೂ ಇರ್ಬೋದು, ಮಗಳು ಇರ್ಬೋದು, ನೀವು ಕನ್ಫರ್ಮ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಹಾಗಾದ್ರೆ ಈಗ
ಎ ಯು ಬಿ ಯ ತಾಯಿ. ನೆಕ್ಸ್ಟ್ ಸಿ ಯು ಎ ಯ ಮಗ. ಎಸ್, ಸಿ ಅನ್ನೋರು ಎ ಯ ಮಗ ಅಂತೆ. ಹಾಗಾದ್ರೆ ಈ ಮಹಿಳೆ ಏನಿದಾರಲ್ಲ ಇವರ ಮಗನಾಗಿ ಸಿ ಬರ್ಬೇಕು ಅನ್ನೋದಾದ್ರೆ ಒಂದ್ ಜನರೇಷನ್ ಕೆಳಗಡೆ ಇರ್ಬೇಕಂದಂಗ ಆಯ್ತು. ಹಾಗಾದ್ರೆ ನಾ ಏನ್ ಮಾಡ್ತೀನಿ, ಇಲ್ಲೇ ಪಕ್ಕದಲ್ಲಿ ಡ್ರಾ ಮಾಡ್ತೀನಿ. ಹಾಗಾದ್ರೆ ಸಿ ಯು ಎ ಯ ಮಗ, ಮಗ ಅಂದ್ರೆ ಪ್ಲಸ್ ನೋಡಿ, ಇವನ್ ಜನರೇಷನ್ ಜೆಂಡರ್ ಕನ್ಫರ್ಮ್ ಆಗುತ್ತೆ. ಸಿ ಯು ಮಗ, ಇವನು ಯಾರ ಮಗ, ಎ ಯು ಮಗ. ಹಾಗಾದ್ರೆ ನಮಗೆ ಇಲ್ಲಿ ಕ್ಲಿಯರ್ಲಿ ಪಿಕ್ಚರ್ ಗೊತ್ತಾಗ್ತದೆ ಏನಪ್ಪಾ ಅಂದ್ರೆ ಇವರಿಬ್ರು ಬ್ರದರ್ ಅಂಡ್ ಸಿಸ್ಟರ್ಸ್ ಅಂತ. ಯಾಕೆಂದ್ರೆ ಎ ಯು ಬಿ ಯ ತಾಯಿ, ಸಿ ಯು ಎ ಯ ಮಗ ಅಂದಾಗ ಆಬ್ವಿಯಸ್ಲಿ ಇವರಿಬ್ರು ಬ್ರದರ್ ಮತ್ತೆ ಸಿಸ್ಟರ್ ಅನ್ನೋದು ಕನ್ಫರ್ಮ್ ಆಗುತ್ತೆ. ಬಟ್ ಇವ್ರ ಜೆಂಡರ್ ಇನ್ನು ಕನ್ಫರ್ಮ್ ಆಗಿಲ್ಲ, ಪೆಂಡಿಂಗ್ ಇದೆ. ಇವರ ಸಹೋದರನೇ ಇರ್ಬೋದು, ಇವರ ಸಹೋದರಿನೇ ಇರ್ಬೋದು. ಓಕೆ, ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡಿ. ಡಿ ಯು ಇ ಯ ಸಹೋದರ. ಡಿ ಯು ಇ ಯ ಸಹೋದರ ಅಂದಾಗ ಇಲ್ಲೆಲ್ಲೂ ಲಿಂಕ್ ಮಾಡ್ಲಿಕ್ಕೆ ಬರಲ್ಲ ಈಗ. ಓಕೆ, ಹಾಗಾದ್ರೆ ನಾವೇನ್ ಮಾಡೋಣ, ಪಕ್ಕದಲ್ಲಿ ಮಾಡಿ ಇಟ್ಕೊಳ್ಳೋಣ. ಹಾಗಾದ್ರೆ ಡಿ ಯು ಸಹೋದರ. ಡಿ ಯು ಸಹೋದರ ಅಂದ್ರೆ ಪ್ಲಸ್ ಯಾರ ಸಹೋದರ, ಇ ಯ ಸಹೋದರ. ಹಾಗಾದ್ರೆ ಡಿ ಕನ್ಫರ್ಮ್ ಆಗುತ್ತೆ ಸಹೋದರ ಅಂತ, ಬಟ್ ಇ ಯ ಸಹೋದರನ ಈ ಪೆಂಡಿಂಗ್ ಉಳಿಯುತ್ತೆ. ಓಕೆ, ಇವರ ಸಹೋದರನ ಇರ್ಬೋದು, ಅವರು ಇವರ ಸಹೋದರಿನೂ ಇರ್ಬೋದು. ಹಾಗಾಗಿ ಅವ್ರದ್ದು ಪೆಂಡಿಂಗ್ ಇದೆ. ಹಾಗಾದ್ರೆ ಡಿ ಈಸ್ ಬ್ರದರ್. ಓಕೆ, ನೆಕ್ಸ್ಟ್ ಈಗ ಅವರಲ್ಲೇ ಪೆಂಡಿಂಗ್ ಅಲ್ಲಿ ಇರಲಿ. ನೆಕ್ಸ್ಟ್ ಇ ಯು ಬಿ ಯ ಮಗಳು. ಈ ಕನ್ಫರ್ಮ್ ಮಾಡ್ತಾ ಇದ್ದಾರೆ, ಅಲ್ಲೇನ್ ಲಿಂಕ್ ಆಗಿದ್ದಿಲ್ವ ಅದೇ ಈ ಬಗ್ಗೆ ಹೇಳ್ತಾ ಇದಾರೆ ಅವ್ರು. ಏನಂತ, ಇ ಅನ್ನೋರು ಈ ಬಿ ಯ ಮಗಳಂತೆ. ಹಾಗಾದ್ರೆ ಬಿ ಯ ಮಗಳಂದಾಗ ಒಂದ್ ಜನರೇಷನ್ ಕೆಳಗಡೆ ಇರ್ಬೇಕು. ಹಾಗಾದ್ರೆ ಇ ಯು ಬಿ ಯ ಮಗಳು, ಮಗಳು ಅಂದ್ರೆ ಮೈನಸ್, ಕನ್ಫರ್ಮ್ ಮಾಡ್ಬೋದು. ಹಾಗಾದ್ರೆ ಇ ಯು ಬಿ ಯ ಮಗಳು. ಹಾಗಾದ್ರೆ ನೀವ್ ಹೇಳಿ, ಈ ಜೊತೆಗೆ ಅವ್ರ ಬ್ರದರ್ ಲಿಂಕ್ ಇದ್ದ, ಅವನು ಕೂಡ ಲಿಂಕ್ ಮಾಡೋಣ ಈಗ. ಹಾಗಾದ್ರೆ ಡಿ ನ ಲಿಂಕ್ ಮಾಡಿದೆ, ಅವರ ಜೆಂಡರ್ ಕನ್ಫರ್ಮ್ ಇದೆ ಪ್ಲಸ್ ಅಂತ. ಹಾಗಾದ್ರೆ ಅವರಿಬ್ರು ಅಲ್ಲಿ ಏನಿದ್ರು ಅವ್ರನ್ನೇ ತಂದು ಇಲ್ಲಿ ಲಿಂಕ್ ಮಾಡಿದ್ವಿ. ಯಾವುದರ ಆಧಾರದ ಮೇಲೆ ಅಂದ್ರೆ ಇ ಯು ಬಿ ಯ ಮಗಳು ಎನ್ನುವ ಆಧಾರದ ಮೇಲೆ. ಓಕೆ, ನೆಕ್ಸ್ಟ್ ಹಾಗಾದ್ರೆ ಫೈನಲಿ ಕ್ವಶನ್ ಕೇಳ್ತಾ ಇದಾರೆ ಏನಂತ, ಡಿ ಯ ಅಜ್ಜಿ ಯಾರು ಅಂತ ಕೇಳ್ತಾ ಇದಾರೆ. ಹಾಗಾದ್ರೆ ಡಿ ಯ ಅಜ್ಜಿ ಹೇಳ್ಬೇಕಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, ಈ ಡಿ ಯ ಅಜ್ಜಿಯನ್ನು ಹೇಳ್ತಾ ಇದೀನಿ. ಹಾಗಾದ್ರೆ ಅಜ್ಜಿ ಅಂದ್ರೆ ಯೂಶುವಲಿ 2 ಜನರೇಷನ್ ಗ್ಯಾಪ್ ಇರುತ್ತೆ. ಹಾಗಾದ್ರೆ ಇಲ್ಲಿ ಡಿ ಯ ಅಜ್ಜಿ ಅಂತ ಹೇಳ್ಬೇಕಾದ್ರೆ ಇವರ ಅಜ್ಜಿ ಅಂದ್ರೆ ಇವರ ತಂದೆನೋ ತಾಯಿನೋ ಇಲ್ಲಿ ಯಾರೋ ಇದ್ದಾರೆ, ಯಾಕಂದ್ರೆ ಜೆಂಡರ್ ಕನ್ಫರ್ಮ್ ಇಲ್ಲ. ಇವರ ತಂದೆ ಅಥವಾ ತಾಯಿಯ ಒಬ್ಬ ತಾಯಿನೇ ಈ ಡಿ ಗೆ ಅಜ್ಜಿ ಆಗ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಡಿ ಯ ಅಜ್ಜಿ ಯಾರಪ್ಪ ಅಂದ್ರೆ ಯಾರಾಗಿರ್ತಾರೆ, ಇಲ್ಲಿ ಆನ್ಸರ್ ಏನೇ ಆಗಿರುತ್ತೆ. ಹಾಗಾದ್ರೆ ಡಿ ಯ ಅಜ್ಜಿ ಯಾರಂದ್ರೆ ಎ ಆಗಿರ್ತಾರೆ. ಹಾಗಾದ್ರೆ ಇಲ್ಲಿ ಒಂದು ಕ್ವಶನ್ ಕ್ರಿಯೇಟ್ ಆಗುತ್ತೆ, ಏನಪ್ಪಾ ಅಂದ್ರೆ ಇವರ ಜೆಂಡರ್ ಕನ್ಫರ್ಮ್ ಇಲ್ಲ. ತಂದೆ ಕಡೆಯಿಂದ ಸಂಬಂಧ ಇದ್ರೆ ಪೆಟರ್ನಲ್ ಗ್ರ್ಯಾಂಡ್ ಮದರ್ ಆಗಿರ್ತಾರೆ. ತಾಯಿ ಕಡೆಯಿಂದ ತಂದೆ ಕಡೆಯಿಂದ ಸಂಬಂಧ ಇದ್ರೆ ಪೆಟರ್ನಲ್ ಆಗಿರ್ತಾರೆ. ತಾಯಿ ಕಡೆಯಿಂದ ಸಂಬಂಧ ಇದ್ರೆ ಮಟರ್ನಲ್ ಗ್ರ್ಯಾಂಡ್ ಮದರ್ ಆಗಿರ್ತಾರೆ. ಇನ್ನೊಂದು ಕ್ವಶನ್ ಹೇಳೋದಾದ್ರೆ ಇಲ್ಲಿ ಈ ಸಿ ಅನ್ನೋರು ಹೀಗೆ ಏನಾಗ್ಬೇಕು ಅಂತ ಹೇಳಿ ಕೇಳ್ಬೋದು. ಸಿ ಅನ್ನೋರು ಹೀಗೆ ಏನಾಗ್ಬೇಕಂತ ಕೇಳ್ಬೋದು. ಹಾಗಾದ್ರೆ ನೀವ್ ಹೇಳಿ, ಇವರ ಜೆಂಡರ್ ಕನ್ಫರ್ಮ್ ಇಲ್ಲ. ಇಲ್ಲಿ 2 ಪಾಸಿಬಿಲಿಟಿ ಇದೆ. ಸಪೋಸ್ ನಾವು ಅಜ್ಯೂಮ್ ಮಾಡಿದ್ರೆ ಬಿ ಅನ್ನೋನು ಪ್ಲಸ್ ಅಂತ ಹಿಡ್ಕೊಂಡ್ರೆ, ಹಾಗಾದ್ರೆ ಈ ಸಿ, ಹೌ ಇಸ್ ಸಿ ರಿಲೇಟೆಡ್ ಟು ಇ ಅಂದಾಗ ಈ ಮಹಿಳೆ ಏನಿದಾರಲ್ಲ ಈ ಮಹಿಳೆಯ ತಂದೆ ಅಂತ ಇವ್ರು ಅಜ್ಯೂಮ್ ಮಾಡಿದ್ರೆ ಮಹಿಳೆಯ ತಂದೆಯ ಬ್ರದರ್ ಏನಾಗ್ಲಿಕ್ಕೆ ಸಾಧ್ಯ, ಅವರ ಚಿಕ್ಕಪ್ಪನ ಇರ್ಬೋದು, ಅವರು ದೊಡ್ಡಪ್ಪನ ಇರ್ಬೋದು. ಒಂದು ಆಪ್ಷನ್ ಏನಾಗ್ಲಿಕ್ಕೆ ಸಾಧ್ಯ, ಅವ್ರ ತಂದೆ ಅಂತ ಅಜ್ಯೂಮ್ ಮಾಡಿದ್ರೆ ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಆಗ್ತಾರೆ. ಸಪೋಸ್ ಇವ್ರು ಏನಾದ್ರು ಮಹಿಳೆ ಅಂತ ಅಜ್ಯೂಮ್ ಮಾಡ್ಕೊಂಡ್ವಿ ಅಂದ್ರೆ ಇವರ ತಾಯಿ ಆಗ್ತಾರೆ. ಹಾಗಾದ್ರೆ ಇವರ ತಾಯಿಯ ಒಬ್ಬ ಸಹೋದರ ಏನಾಗ್ಲಿಕ್ಕೆ ಸಾಧ್ಯ, ಸೋದರ ಮಾವ ಅಥವಾ ಅಂಕಲ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಮೆಟರ್ನಲ್ ಅಂಕಲ್ ಅಂದ್ರೆ ತಾಯಿ ಕಡೆಯಿಂದ ಸಂಬಂಧ ಬಂದ್ರದು ಸೋದರ ಮಾವ ಅಂತ ಕರಿತೀವಿ. ಹಾಗಾಗಿ ಇದು ಯಾವ್ದ್ರ ಮೇಲೆ ಡಿಪೆಂಡ್ ಆಗೈತಿ ಅಂದ್ರೆ ಇವ್ರ ಜೆಂಡರ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಚಿಕ್ಕಪ್ಪನ ಆಗ್ಬೋದು, ದೊಡ್ಡಪ್ಪನ ಆಗ್ಬೋದು, ಅಥವಾ ಸೋದರ ಮಾವನು ಕೂಡ ಆಗ್ಬೋದು. ಓಕೆ, ಹಾಗಾದ್ರೆ ಇಲ್ಲಿ ಆನ್ಸರ್ ಯಾವ್ದಾಗತ್ತಪ್ಪ ಅಂದ್ರೆ ಡಿ ಅಜ್ಜಿ ಯಾರು ಅಂತ ಕೇಳಿದ್ರೆ ಎ ಆಗಿರ್ತಾರೆ. ಹಾಗಾದ್ರೆ ಈ ಡಿ ಅನ್ನೋರು ಹೇಗೆ ಏನಾಗ್ಬೇಕಂತ ಕೇಳಿದ್ರೆ ಹೌ ಇಸ್ ಡಿ ರಿಲೇಟೆಡ್ ಟು ಎ ಅಂತ ಕೇಳಿದಾಗ ಮೊಮ್ಮಗ ಅಂತ ಕರಿತೀವಿ, ಗ್ರ್ಯಾಂಡ್ ಸನ್ ಅಂತ ಕರಿತೀವಿ. ಈ ಯು ಹೇಗೆ ಏನಾಗ್ಬೇಕಂತ ಕೇಳಿದ್ರೆ ಅಲ್ಲಿ ಕೂಡ ಮೊಮ್ಮಗಳಾಗ್ತಾಳೆ. ಓಕೆ, ಹೌ ಇಸ್ ಇ ರಿಲೇಟೆಡ್ ಟು ಎ ಅಂತ ಕೇಳಿದಾಗ ಈ ಯು ಹೇಗೆ ಏನಾಗ್ಬೇಕಂದ್ರೆ ಮೊಮ್ಮಗಳಾಗಿರ್ತಾಳೆ. ಸಿ ಯು ಹೇಗೆ ಏನಾಗ್ಬೇಕಂತ ಕೇಳಿದ್ರೆ ಮಗ ಆಗಿರ್ತಾನೆ. ಬಿ ಯು ಹೇಗೆ ಏನಾಗ್ಬೇಕಂತ ಕೇಳಿದ್ರೆ ಮಗಳಾಗಿರ್ತಾಳೆ. ಓಕೆ, ಇಷ್ಟು ಇದು ಸೆಕೆಂಡ್ ಪ್ರಾಬ್ಲಮ್ ಅನಾಲಿಸಿಸ್. ನೆಕ್ಸ್ಟ್ ಮುಂದಿನ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಬರೋದಾದ್ರೆ ಬಿ ಯು ಎ ಯ ಪತ್ನಿ. ಓಕೆ, ಬಿ ಯು ಎ ಯ ಪತ್ನಿ, ಇ ಯು ಬಿ ಯ ಮಗಳು. ಓಕೆ, ಸಿ ಯು ಬಿ ಯ ಸಹೋದರ, ಡಿ ಯು ಇ ಯ ಸಹೋದರ, ಎಫ್ ರವರು ಎ ಯ ತಂದೆಯಾದರೆ ಹಾಗಾದರೆ ಡಿ ಯ ಮಾವ ಯಾರು ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ
ಬಿ ಈಸ್ ಎಸ್ ವೈಫ್. ಓಕೆ, ಇ ಈಸ್ ಬಿ's ಡಾಟರ್, ಸಿ ಈಸ್ ಬಿ's ಬ್ರದರ್, ಡಿ ಈಸ್ ಬ್ರದರ್, ಎಫ್ ಈಸ್ ಎಸ್ ಫಾದರ್, ದೆನ್ ಹೂ ಈಸ್ ಮಟರ್ನಲ್ ಅಂಕಲ್ ಆಫ್ ಡಿ ಅಂತ ಕೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ಪತಿ ಪತ್ನಿಯರ ಸಂಬಂಧ ಬಂದಿರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡುವಂಥದ್ದು. ಹಾಗಾದ್ರೆ ಫಸ್ಟ್ ಬಿ ಯು ಎರವರ ಪತ್ನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಾನು ನಿಮ್ಗೆ ಆಲ್ರೆಡಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಪತಿ ಪತ್ನಿಯರ ಸಂಬಂಧ ನಾವೇನ್ ಮಾಡ್ತೀವಿ, ಸೇಮ್ ಜನರೇಷನ್ ವಿತ್ ಬಾಂಡಿಂಗ್ ಅಲ್ಲಿ ತೋರಿಸ್ತೀನಿ ನನಗೆ ಅರ್ಥ ಆಗ್ಲಿಕ್ಕೆ. ಓಕೆ, ಹಾಗಾದ್ರೆ ಬಿ ಯು ಎ ಪತ್ನಿ ಅಂದಾಗ ಫಸ್ಟ್ ಬಿ ಮತ್ತು ಎ ಇಬ್ಬರನ್ನು ಕೂಡ ನಾ ಏನ್ ಮಾಡ್ತೀನಿ, ಒಂದು ಡಬಲ್ ಬಾಂಡಿಂಗ್ ಅಲ್ಲಿ ತೋರಿಸ್ತೀನಿ ವಿತ್ ಸೇಮ್ ಜನರೇಷನ್. ಜೆಂಡರ್ ಫಸ್ಟ್ ಒಬ್ರು ಕನ್ಫರ್ಮ್ ಮಾಡ್ತೀನಿ ನಾನು, ಆಮೇಲೆ ಇನ್ನೊಬ್ರು ಆಬ್ವಿಯಸ್ಲಿ ಬೈ ಡಿಫಾಲ್ಟ್ ಕನ್ಫರ್ಮ್ ಆಗುತ್ತೆ. ಹಾಗಾದ್ರೆ ಬಿ ಯು ಎ ಪತ್ನಿ ಅಂದಾಗ ಬಿ ಯು ಪತ್ನಿಯವರು ನೋಡಿ, ಬಿ ಯು ಪತ್ನಿ, ಪತ್ನಿ ಅಂದ್ರೆ ಮೈನಸ್, ಬಿ ಯು ಪತ್ನಿ ಯಾರ ಪತ್ನಿ, ಎ ಪತ್ನಿ ಅಂದಾಗ ಹಾಗಾದ್ರೆ ಇವರ ಪತ್ನಿಯಾಗಿ ಇವ್ರು ಅದಾರ ಅಂದ್ರೆ ಇವರ ಪತಿಯಾಗಿ ಇವ್ರು ಇರ್ತಾರೆ. ಹಾಗಾದ್ರೆ ಆಬ್ವಿಯಸ್ಲಿ ಇಲ್ಲಿ ಏನ್ ಮಾಡೋದು ಅಂದ್ರೆ ಪ್ಲಸ್, ಇಲ್ಲಿ ವೇಟ್ ಮಾಡೋ ಅವಶ್ಯಕತೆ ಇರಲ್ಲ. ಹಾಗಾದ್ರೆ ಬಿ ಯು ಎ ಪತ್ನಿ ಅಥವಾ ಎ ಯು ಬಿ ಯ ಪತಿ. ಓಕೆ, ಫಸ್ಟ್ ಪಾಯಿಂಟ್ ಅರ್ಥ ಆಗಿದೆ ಅಂತ ಅನ್ಕೊಂಡಿನಿ. ನೆಕ್ಸ್ಟ್ ಇ ಯು ಬಿ ಯ ಮಗಳು. ಎಸ್, ಇ ಯು ಬಿ ಯ ಮಗಳಂತೆ. ಹಾಗಾದ್ರೆ ಬಿ ಯ ಮಗಳನ್ನ ಈ ಮಹಿಳೆಯ ಮಗಳಾಗಿ, ಮಗಳು ಅಂದ್ರೆ ಒಂದ್ ಜನರೇಷನ್ ಕೆಳಗಡೆ ಬರ್ತಾರೆ ಯಾರವರು, ಇ ಯು ಬಿ ಯ ಮಗಳು, ಮಗಳು ಅಂದ್ರೆ ಮೈನಸ್, ಇ ಯು ಮಗಳು, ಇವಳು ಯಾರ ಮಗಳು, ಬಿ ಯ ಮಗಳು. ಓಕೆ, ನೆಕ್ಸ್ಟ್ ಸಿ ಯು ಬಿ ಯ ಸಹೋದರ. ಎಸ್, ಸಿ ಯು ಬಿ ಯ ಸಹೋದರ ಅಂದ್ರೆ ಈ ಮಹಿಳೆಗೆ ಈಗ ಒಬ್ಬಳು ಮಗಳಿದ್ಲು, ಇದೇ ಮಹಿಳೆಗೆ ಈಗ ಒಬ್ಬ ಸಹೋದರನು ಕೂಡ ಇದ್ದಾನೆ, ಅವನ್ನ ಲಿಂಕ್ ಮಾಡ್ತಾ ಇದೀನಿ. ಹಾಗಾದ್ರೆ ಇಲ್ಲಿ ಮತ್ತೆ ಡಬಲ್ ಬಾಂಡಿಂಗ್ ತೋರಿಸಬಾರ್ದು. ಓಕೆ, ಸಹೋದರತನ ಅಂದಾಗ ಸಿಂಗಲ್ ಎರೋ ಮಾರ್ಕ್ ತೋರಿಸ್ತಾ ಇದ್ದೀನಿ. ಹಾಗಾದ್ರೆ ಸಿ ಯು ಬಿ ಯ ಸಹೋದರ, ಸಿ ಯು ನೋಡಿ, ಸಿ ಯು ಸಹೋದರ, ಸಿ ಯು ಸಹೋದರ ಯಾರ ಸಹೋದರ, ಬಿ ಯ ಸಹೋದರ. ಓಕೆ, ಬಿ ಯ ಸಹೋದರ. ನೆಕ್ಸ್ಟ್ ಡಿ ಯು ಇ ಯ ಸಹೋದರ. ಎಸ್, ಡಿ ಯು ಇ ಯ ಸಹೋದರ ಅಂತೆ. ಹಾಗಾದ್ರೆ ಈ ಮಹಿಳೆ ಏನಿದಾರಲ್ಲ, ಈ ಇವರಿಗೊಬ್ಬ ಸಹೋದರ ಇದ್ದಾನೆ, ಯಾರಪ್ಪ ಅಂದ್ರೆ ಡಿ ಅಂತ. ಓಕೆ, ಹಾಗಾದ್ರೆ ಡಿ ಯು ಇ ಯ ಸಹೋದರ, ಡಿ ಅನ್ನೋರು ಸಹೋದರ, ಸಹೋದರ ಅಂದ್ರೆ ಪ್ಲಸ್, ಯಾರ ಸಹೋದರ, ಇ ಯ ಸಹೋದರ. ಓಕೆ, ಅಂದ್ರೆ ಇವರಿಬ್ರು ಬ್ರದರ್ ಸಿಸ್ಟರ್ ಅಂತ ಅರ್ಥ. ಇವರಿಬ್ರು ಏನಿದಾರಲ್ಲ, ಇವರ ಪೇರೆಂಟ್ಸ್ ಇವರು ಎ ಮತ್ತು ಬಿ ಗಳಾಗಿರ್ತಾರೆ. ಇವರಿಬ್ಬರ ಮಕ್ಕಳ ಚಿಲ್ಡ್ರನ್ಸ್ ಯಾರಪ್ಪ ಅಂದ್ರೆ ಡಿ ಮತ್ತು ಇ ಗಳಾಗಿರ್ತಾರೆ. ಈ ಮಹಿಳೆಗೆ ಒಬ್ಬ ಅಲ್ಲಿ ಸಹೋದರ ಇದ್ದಾನೆ, ಸಿ ಅಂತ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್, ಎಫ್ ರವರು ಎ ರವರ ತಂದೆ ಆದರೆ. ಎಸ್, ಎಫ್ ಅನ್ನೋ ವ್ಯಕ್ತಿ ಎ ರವರ ತಂದೆ ಆದ್ರೆ, ಎ ರವರ ತಂದೆ ಅಂದ್ರೆ ಒಂದ್ ಜನರೇಷನ್ ಮೇಲ್ಗಡೆ ಇರ್ಬೇಕು. ಹಾಗಾದ್ರೆ ಎಫ್ ರವರ ತಂದೆ, ತಂದೆ ಅಂದ್ರೆ ಪ್ಲಸ್, ಎಫ್ ರವರು ಎ ಯ ತಂದೆ ಆದರೆ, ಹಾಗಾದ್ರೆ ಫೈನಲಿ ಬಂದ್ ಕೇಳ್ತಾ ಇದ್ದಾನೆ ಡಿ ಯ ಮಾವ ಯಾರು ಅಂತ. ಹಾಗಾದ್ರೆ ನಮ್ಮ ಕನ್ನಡದಲ್ಲಾದ್ರೆ ಏನಾಗುತ್ತಪ್ಪ ಅಂದ್ರೆ, ಡಿ ಯ ಮಾವ ಅಂದ್ರೆ ಯೂಶುವಲಿ 3 ತರ ಮಾವಗಳು ಅವೈಲಬಲ್ ಇರ್ತಾರೆ. ಹೆಂಗಪ್ಪ ಅಂದ್ರೆ, ಒಂದು ಸೋದರ ಮಾವ, ತಾಯಿಯ ಕಡೆಯಿಂದ ಸಂಬಂಧ ಬರುವಂಥದ್ದು. ಎರಡನೇದು ಮಾವ ಏನಪ್ಪಾ ಅಂದ್ರೆ, ಯೂಶುವಲಿ ನಾವೇನ್ ಹೇಳ್ತೀವಿ, ನನ್ನ ಹೆಂಡತಿಯ ಒಬ್ಬ ತಂದೆ, ನಾನು ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೀನಿ, ನನ್ನ ಹೆಂಡತಿಯ ತಂದೆನೂ ಕೂಡ ನಿನ್ನ ಮಾವನೇ ಆಗಿರ್ತಾನೆ. ಅದೇ ಇನ್ನೊಬ್ಬ ಮಾವ ಹೆಂಗಪ್ಪ ಅಂದ್ರೆ, ಯೂಶುವಲಿ ನನ್ನ ಸಹೋದರಿಯ ಗಂಡನೂ ಕೂಡ ಭಾವ ಅಥವಾ ಮಾವನೇ ಆಗಿರ್ತಾರೆ. ಹಾಗಾಗಿ ಇದೇ ವರ್ಡ್ ಅನ್ನ ಅಲ್ಲಿ ಇಂಗ್ಲಿಷ್ ಅಲ್ಲಿ ನೋಡಿದಾಗ ಅಲ್ಲಿ ಹೇಳ್ತಾ ಇದ್ದಾರೆ ಹೂ ಈಸ್ ಮಟರ್ನಲ್ ಅಂಕಲ್ ಆಫ್ ಡಿ ಅಂತ. ಮಟರ್ನಲ್ ಅಂಕಲ್ ಅಂದಾಗ ತಾಯಿಯ ಕಡೆಯಿಂದ ಸಂಬಂಧ ಇದು. ಹಾಗಾದ್ರೆ ತಾಯಿಯ ಕಡೆಯಿಂದ ಸಂಬಂಧ ಅನ್ಲಿಕ್ಕೆ ಯೂಶುವಲಿ ಸೋದರ ಮಾವ ಅಂತ ನೀವು ಈಸಿಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ಅನಾಲಿಸಿಸ್ ಮಾಡ್ಕೊಳ್ಬಹುದು. ಅದಕ್ಕೆ ಆದಷ್ಟು ಇಂಗ್ಲಿಷ್ ವರ್ಷನ್ ಕೂಡ ರೆಫರ್ ಮಾಡಿದ್ರೆ ಬಹಳಷ್ಟು ಒಳ್ಳೆಯದಿದೆ. ಹಾಗಾದ್ರೆ ಈಗ ಈ ಡಿ ರವರ ಅಂಕಲ್ನ ಹುಡುಕ್ಬೇಕು ಈಗ. ಹಾಗಾದ್ರೆ ಈಗ ನಮಗೊಂದು ಕನ್ಕ್ಲೂಷನ್ ಸಿಗುತ್ತೆ. ಫಸ್ಟ್ ಆಫ್ ಆಲ್, ಡಿಗೆ ಮಾವ ಅನ್ಲಿಕ್ಕೆ ಡಿಗೆ ಮ್ಯಾರೇಜ್ ಆಗಿಲ್ಲ. ಓಕೆ, ಒಬ್ಬ ಮಾವ ಬರಲ್ಲ ಇಲ್ಲ. ಇವರ ಸಹೋದರಿ ಇ, ಇವರಿಗೂ ಕೂಡ ಮ್ಯಾರೇಜ್ ಆಗಿಲ್ಲ. ಇವರ ಒಬ್ಬ ಗಂಡನು ಕೂಡ ಇವ್ರಿಗೆ ಮಾವನ ಆಗ್ಲಿಕ್ಕೆ ಅವಕಾಶ ಇದೆ, ಅವರಿಗೂ ಕೂಡ ಆಗಿಲ್ಲ, ಇಬ್ರು ಮಾವ ಬರಲ್ಲ. ಹಾಗಾದ್ರೆ ಇವರ ಮಟರ್ನಲ್ ಅಂಕಲ್ ಆಫ್ ಡಿ ಅಂದಾಗ ಇವರ ತಾಯಿ ಕಡೆಯಿಂದ ಸಂಬಂಧ ಹುಡ್ಕೊಂಡು, ಹಾಗಾದ್ರೆ ಈ ಡಿ ಯ ತಾಯಿ ಯಾರಿಲ್ಲಿ, ಬಿ ಆಗಿರ್ತಾರೆ. ಹಾಗಾದ್ರೆ ಡಿ ಯ ತಾಯಿ ಬಿ, ಅವರಿಗೊಬ್ಬ ಸಹೋದರ ಇದ್ದಾನೆ ಇಲ್ಲಿ, ಯಾರಪ್ಪ ಅಂದ್ರೆ ಸಿ ಅನ್ನೋರು. ಹಾಗಾದ್ರೆ ಡಿ ಯ ಮಾವ ಯಾರು ಅಂತ ಕೇಳಿದ್ರೆ ಯಾರಾಗಿರ್ತಾರೆ, ಇವರ ತಾಯಿಯ ಒಬ್ಬ ಬ್ರದರ್ ಏನಾಗಿರ್ತಾರಪ್ಪ ಅಂದ್ರೆ ಸೋದರ ಮಾವ ಅಥವಾ ಮಾವ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಆನ್ಸರ್ ಯಾವ್ದಾಗತ್ತಪ್ಪ ಅಂದ್ರೆ ಡಿ ಯ ಮಾವ ಯಾರು ಅಂತ ಕೇಳಿದ್ರೆ ಸಿ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ಇದೇ ಪ್ರಾಬ್ಲಮ್ ಅಲ್ಲೇ ನೋಡಿದಾಗ ಇಲ್ಲಿ 3 ತರದ ಮಾವಗಳು ನಿಮ್ಗೆ ಅವೈಲೇಬಲ್ ಇರ್ಬೋದು. ಹೆಂಗೆ, ಡಿ ಯ ಮಾವ ಯಾರು ಅಂದಾಗ ಈಗ ಸೋದರ ಮಾವ ಸಿ ಆದ. ಈ ಎಫ್ ಅನ್ನೋರು ಬಿಗೆ ಏನಾಗ್ಬೇಕಂತ ಕೇಳಿದ್ರು. ಈ ಎಫ್ ಅನ್ನೋರು ಬಿಗೆ ಏನಾಗ್ಬೇಕು ಅಥವಾ ಹೌ ಇಸ್ ಎಫ್ ರಿಲೇಟೆಡ್ ಟು ಬಿ ಅಂತ ಕೇಳಿದಾಗ ಈ ಮಹಿಳೆ
ತನ್ನ ಗಂಡನ ಒಬ್ಬ ತಂದೆ ಕೂಡ ಈ ಮಹಿಳೆಗೆ ಏನಾಗ್ಲಿಕ್ಕೆ ಸಾಧ್ಯಪ್ಪ ಅಂದ್ರೆ ಇವರು ಕೂಡ ಮಾವ ಆಗಿರ್ತಾರೆ. ಹಾಗಾದ್ರೆ ಇವರು ಇವರ ಗಂಡನ ತಂದೆ ಕೂಡ ಮಾವ ಆಗಿರ್ತಾರೆ, ಇವರು ಕೂಡ ಇವ್ರಿಗೆ ಮಾವ ಆಗಿರ್ತಾರೆ. ಇನ್ನೊಬ್ಬ ಹೆಂಗಪ್ಪ ಅಂದ್ರೆ ಎಯು ಈ ಸಿಗೆ ಏನಾಗ್ಬೇಕಂತ ಕೇಳಿದ್ರೆ, ಎ ಅನ್ನೋರು ಈ ಸಿಗೆ ಏನಾಗ್ಬೇಕಂದಾಗ ಈ ಸಿ ಈ ವ್ಯಕ್ತಿ ತನ್ನ ಸಹೋದರಿಯ ಗಂಡ ಯೂಶುವಲಿ ಏನಾಗಿರ್ತಾರಪ್ಪ ಅಂದ್ರೆ ಭಾವ ಅಥವಾ ಮಾವ ಅಂತ ಕರಿತಿರ್ತಾರೆ. ಹಾಗಾಗಿ ಕ್ಲಿಯರ್ಲಿ ಇಂಗ್ಲಿಷ್ ವರ್ಷನ್ ನೋಡಿದಾಗ ಗೊತ್ತಾಗುತ್ತೆ ಹೂ ಇಸ್ ಮೆಟರ್ನಲ್ ಅಂಕಲ್ ಆಫ್ ಡಿ ಅಂದಾಗ ಡಿಯ ಒಬ್ಬ ತಾಯಿಯ ಕಡೆಯಿಂದ ಸಂಬಂಧ ಹುಡ್ಕೋದಾರೆ, ತಾಯಿಯ ಒಬ್ಬ ಸಹೋದರ ಸಿ ಅನ್ನೋರು ಯಾರಿರ್ತಾರೆ ಅವರೇ ಆ ಒಬ್ಬ ಡಿ ಯ ಮಾವ ಆಗಿರ್ತಾರೆ. ಹಾಗಾಗಿ ಈ ಸದ್ಯಕ್ಕೆ ಆನ್ಸರ್ ಯಾವ್ದಪ್ಪ ಅಂದ್ರೆ ಸಿ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋದಾದ್ರೆ ಫೋರ್ತ್ ಕ್ವಶನ್. ಓಕೆ, ಈಗ ಬರೋಣ. ಓಕೆ, ಫಸ್ಟ್ ಒನ್, ಎಕ್ಸ್ ವಾಯ್ರವರ ಮಗನಾಗಿದ್ದಾನೆ. ಓಕೆ, ಎಕ್ಸ್ ವಾಯ್ರವರ ಮಗನಾಗಿದ್ದಾನೆ, ವಾಯಳು ಝೆಡ್ ರ ಹೆಂಡತಿ ಆಗಿದ್ದಾರೆ. ಓಕೆ, ನೆಕ್ಸ್ಟ್ ಡಬ್ಲ್ಯೂ ರವರು ಝೆಡ್ ರವರ ತಂದೆಯಾಗಿದ್ದಾರೆ. ಡಬ್ಲ್ಯೂ ರವರು ಝೆಡ್ ರವರ ತಂದೆಯಾಗಿದ್ದಾರೆ. ಹಾಗಾದರೆ ವಾಯ್ ಡಬ್ಲ್ಯೂ ರವರಿಗೆ ಏನಾಗಬೇಕು? ಓಕೆ, ಹಾಗಾದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಅವರು, ಎಕ್ಸ್ ಇಸ್ ದ ಸನ್ ಆಫ್ ವಾಯ್ ಈಸ್ ಝೆಡ್ಸ್ ವೈಫ್, ಡಬ್ಲ್ಯೂ ಈಸ್ ಫಾದರ್ ಆಫ್ ಝೆಡ್, ಸೊ ಹೌ ಈಸ್ ವಾಯ್ ರಿಲೇಟೆಡ್ ಟು ಡಬ್ಲ್ಯೂ ಅಂತ ಕೇಳ್ತಿದ್ದಾರೆ. ಈಗ ಅಬ್ಸರ್ವ್ ಮಾಡಿ, ಎಕ್ಸ್ ವಾಯ್ರವರ ಮಗನಾಗಿದ್ದಾನೆ. ಓಕೆ, ಹಾಗಾದ್ರೆ ಎಕ್ಸ್ ವಾಯ್ರವರ ಮಗ ಅಂತ ಹೇಳಿದಾಗ ಇಲ್ಲಿ ಒಂದ್ ಜನರೇಷನ್ ಗ್ಯಾಪ್ ಬರುವಂತದ್ದು. ಹಾಗಾದ್ರೆ ಈಗ ಒಬ್ರು ಕನ್ಫರ್ಮ್ ಆಗುತ್ತೆ, ಎಕ್ಸ್ ರವರು ವಾಯ್ರವರ ಮಗ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಎಕ್ಸ್ ಮಗ ಅಂದ್ರೆ ಎಕ್ಸ್ ರವರು ಮಗ ಪ್ಲಸ್ ಯಾರ ಮಗ? ವಾಯ್ರವರ ಮಗ. ಹಾಗಾದ್ರೆ ವಾಯ್ ಅನ್ನೋರು ಒಂದ್ ಜನರೇಷನ್ ಮೇಲ್ಗಡೆ ಇರುವಂತದ್ದು. ಹಾಗಾದ್ರೆ ಎಕ್ಸ್ ವಾಯ್ರವರ ಮಗ, ಬಟ್ ವಾಯ್ ಕನ್ಫರ್ಮ್ ಆಗಂಗಿಲ್ಲ, ನೀವು ಕನ್ಫರ್ಮ್ ಮಾಡಬಾರ್ದು. ಹಾಗಾದ್ರೆ ವಾಯ್ ಎಕ್ಸ್ಗೆ ಏನಾಗ್ಬೇಕಪ್ಪ ಅಂತ ಕೇಳಿದ್ರೆ ಇವರ ತಂದೆನೂ ಇರ್ಬೋದು, ಇವರ ತಾಯಿನೂ ಕೂಡ ಇರ್ಬೋದು, ಬಟ್ ಕ್ಲಿಯರ್ಲಿ ಎಕ್ಸ್ ಮಾತ್ರ ವಾಯ್ಗೆ ಏನಾಗಿರ್ತಾರೆ ಮಗ ಅನ್ನೋದು ಕನ್ಫರ್ಮ್ ಆಗುತ್ತೆ. ಓಕೆ, ಫಸ್ಟ್ ಪಾಯಿಂಟ್. ನೆಕ್ಸ್ಟ್, ವಾಯಳು ಝೆಡ್ ರ ಹೆಂಡತಿ ಆಗಿದ್ದಾರೆ. ಓಕೆ, ವಾಯ್ ಅನ್ನೋರು ಝೆಡ್ ರ ಹೆಂಡತಿ ಅಂತ ಹೇಳಿದಾಗ ವಾಯ್ ಮತ್ತು ಝೆಡ್ ನಡುವೆ ಬಾಂಡಿಂಗ್ ಅನ್ನು ತೋರಿಸ್ತೀನಿ. ಓಕೆ, ವಾಯಳು ಝೆಡ್ ರ ಹೆಂಡತಿ. ಹಾಗಾದ್ರೆ ವಾಯ್ ಅನ್ನೋರು ಝೆಡ್ ರ ಹೆಂಡತಿ ಆಗ್ಬೇಕಾದ್ರೆ ವಾಯಳು ಹೆಂಡತಿ ಅಂದ್ರೆ ಮೈನಸ್ ಯಾರ ಹೆಂಡತಿ? ಝೆಡ್ ರವರ ಹೆಂಡತಿ ಆಗ್ಬೇಕಾದ್ರೆ ಅಬ್ವಿಯಸ್ಲಿ ಝೆಡ್ ವಾಯ್ಗೆ ಏನಾಗಬೇಕಪ್ಪ ಅಂದ್ರೆ ಇವ್ರ ಗಂಡನೇ ಆಗಿರ್ಬೇಕು. ಹಾಗಾದ್ರೆ ವಾಯಳು ಝೆಡ್ ರ ಹೆಂಡತಿ ಆದ್ಮೇಲೆ ಝೆಡ್ ರವರು ವಾಯಳ ಗಂಡ ಆಗಿರ್ತಾರೆ. ಓಕೆ, ನೆಕ್ಸ್ಟ್, ಡಬ್ಲ್ಯೂ ರವರು ಝೆಡ್ ರವರ ತಂದೆ ಆಗಿದ್ದಾರೆ. ಎಸ್, ಡಬ್ಲ್ಯೂ ರವರು ಝೆಡ್ ರವರ ತಂದೆ ಅಂದ್ರೆ ಝೆಡ್ ರವರ ತಂದೆ. ಓಕೆ, ಒಂದ್ ಜನರೇಷನ್ ಮೇಲ್ಗಡೆ ಇರಬೇಕು. ಹಾಗಾದ್ರೆ ಡಬ್ಲ್ಯೂ ರವರು ಝೆಡ್ ರವರ ತಂದೆ ಅಂದ್ರೆ ಪ್ಲಸ್. ಓಕೆ, ಹಾಗಾದ್ರೆ ವಾಯ್ ಡಬ್ಲ್ಯೂ ರವರಿಗೆ ಏನಾಗ್ಬೇಕಂತ ಕೇಳ್ತಿದ್ದಾರೆ. ಓಕೆ, ವಾಯ್ ಅನ್ನೋರು ಡಬ್ಲ್ಯೂಗೆ ಏನಾಗ್ಬೇಕು? ಹಾಗಾದ್ರೆ ಈಗ ಹೇಳಿ, ಇಲ್ಲಿ ಡಬ್ಲ್ಯೂ ಅನ್ನೋ ಒಬ್ಬ ತಂದೆ ಇದ್ದಾರೆ, ಅವರ ಮಗ ಝೆಡ್ ಇದ್ದಾರೆ, ಆ ಝೆಡ್ ಅನ್ನ ವಾಯ್ ಜೊತೆ ಮ್ಯಾರೇಜ್ ಮಾಡಿದ್ದಾರೆ. ನೆಕ್ಸ್ಟ್ ಇವರಿಗೆ ಒಬ್ಬ ಮಗ ಇದ್ದಾನೆ ಎಕ್ಸ್ ಅಂತ. ಹಾಗಾದ್ರೆ ಅವ್ರ ಕ್ವಶನ್ ಫೈನಲ್ ಏನ್ ಕೇಳ್ತಿದ್ದಾರೆ? ವಾಯ್ ಡಬ್ಲ್ಯೂ ರವರಿಗೆ ಏನಾಗ್ಬೇಕಂತ ಕೇಳ್ತಿದ್ದಾರೆ. ವಾಯ್ ಅನ್ನೋರು ಡಬ್ಲ್ಯೂ ರವರಿಗೆ ಏನಾಗ್ಬೇಕು? ಹಾಗಾದ್ರೆ ಈ ಡಬ್ಲ್ಯೂ ರವರಿಗೆ ಏನಾಗ್ಬೇಕಂದ್ರೆ ಇದನ್ನೇ ನಾನು ಇಮ್ಯಾಜಿನ್ ಮಾಡ್ಕೊಂಡಾಗ ನನ್ನ ಮಗನ ಒಬ್ಬ ಹೆಂಡತಿ ಏನಾಗ್ಲಿಕ್ಕೆ ಸಾಧ್ಯ? ನನ್ನ ಮಗನ ಹೆಂಡತಿ ಅಂದಾಗ ಸೊಸೆ ಆಗ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ವಾಯಳು ಡಬ್ಲ್ಯೂ ರವರಿಗೆ ಏನಾಗ್ಬೇಕಪ್ಪ ಅಂದ್ರೆ ಸೊಸೆ ಅಂತ ಅಥವಾ ಡಾಟರ್ ಇನ್ ಲಾ. ಓಕೆ, ಹಾಗಾದ್ರೆ ವಾಯರು ಡಬ್ಲ್ಯೂ ರವರಿಗೆ ಏನಾಗಬೇಕಪ್ಪ ಅಂದ್ರೆ ಸೊಸೆ ಅಂದ್ರೆ ಒಂದೇ ಅಥವಾ ಡಾಟರ್ ಇನ್ ಲಾ ಅಂದ್ರೆ ಒಂದೇ. ಝೆಡ್ ರವರು ಡಬ್ಲ್ಯೂ ರವರಿಗೆ ಏನಾಗಬೇಕಂತ ಕೇಳಿದ್ರೆ ಅವರ ಮಗನಾಗಿರ್ತಾನೆ, ಮಗನ ಹೆಂಡತಿ ಸೊಸೆ ಆಗಿರ್ತಾರೆ. ಇದೇ ಎಕ್ಸ್ ಈ ಡಬ್ಲ್ಯೂಗೆ ಏನಾಗ್ಬೇಕಂತ ಕೇಳಿದ್ರೆ, ಎಕ್ಸ್ ಅನ್ನೋರು ಡಬ್ಲ್ಯೂಗೆ ಏನಾಗ್ಬೇಕಂತ ಕೇಳಿದ್ರೆ ಏನಾಗಿರ್ತಾನೆ? ಮೊಮ್ಮಗ ಆಗಿರ್ತಾನೆ. ಅದು ಮೊಮ್ಮಗ ಯಾವ ಕಡೆಯಿಂದ ಅಂತ ಕೇಳಿದ್ರೆ, ಓಕೆ, ಮೊಮ್ಮಗ ಇಲ್ಲಿ ಆಗಿದ್ದಾನೆ. ಈ ಡಬ್ಲ್ಯೂ ಎಕ್ಸ್ಗೆ ಏನಾಗ್ಬೇಕಂದ್ರೆ ಅಜ್ಜ ಆಗಿದ್ದಾರೆ, ಬಟ್ ಅಜ್ಜ ಯಾವ ಕಡೆಯಿಂದ ಅಂತ ಕೇಳಿದ್ರೆ ತನ್ನ ತಂದೆಯ ಒಬ್ಬ ತಂದೆ ಅಜ್ಜ ಆಗಿದ್ದಾರೆ, ಅಂದ್ರೆ ಪೆಟರ್ನಲ್ ಗ್ರ್ಯಾಂಡ್ ಫಾದರ್ ಅಂತ ಕರಿತೀವಿ. ಹಾಗಾಗಿ ಡಬ್ಲ್ಯೂ ಎಕ್ಸ್ಗೆ ಏನಾಗ್ಬೇಕಂದ್ರೆ ಅಜ್ಜ ಆಗಿರ್ತಾರೆ, ವಾಯ್ ಎಕ್ಸ್ಗೆ ಏನಾಗ್ಬೇಕಂತ ಕೇಳಿದ್ರೆ ತಾಯಿ ಆಗಿರ್ತಾರೆ, ವಾಯ್ ಎಕ್ಸ್ಗೆ ಏನಾಗ್ಬೇಕಂದ್ರೆ ತಾಯಿ ಆಗಿರ್ತಾರೆ. ಝೆಡ್ ಎಕ್ಸ್ಗೆ ಏನಾಗಬೇಕಪ್ಪ ಅಂತ ಕೇಳಿದ್ರೆ ಅವರಿಗೆ ತಂದೆ ಆಗಿರ್ತಾರೆ. ಓಕೆ, ಝೆಡ್ ಎಕ್ಸ್ಗೆ ತಂದೆ ಆಗಿರ್ತಾರೆ. ಓಕೆ, ನೆಕ್ಸ್ಟ್ ನೋಡೋದಾದ್ರೆ ಎಸ್, ನೆಕ್ಸ್ಟ್ ಇವರವರು ಡಬ್ಲ್ಯೂ ರವರ ಸಹೋದರಿ. ಓಕೆ, ಇವರವರು ಡಬ್ಲ್ಯೂ ರವರ ಸಹೋದರಿ, ಇವರವರು ಟಿ ರವರ ಹೆಂಡತಿ ಆಗಿದ್ದಾರೆ.
ಡಬ್ಲ್ಯೂ ಕೆಯ ಎರಡನೇ ಮಗನಾಗಿದ್ದಾನೆ. ಹಾಗಾದ್ರೆ ಡಬ್ಲ್ಯೂ ಟಿಗೆ ಏನಾಗ್ಬೇಕಂತ ಕೇಳ್ತಾರೆ. ಯು ಈಸ್ ದ ಸಿಸ್ಟರ್ ಆಫ್ ಡಬ್ಲ್ಯೂ. ಓಕೆ, ಯು ಈಸ್ ದ ವೈಫ್ ಆಫ್ ಟಿ. ಓಕೆ, ನೆಕ್ಸ್ಟ್ ಡಬ್ಲ್ಯೂ ಈಸ್ ದ ಸೆಕೆಂಡ್ ಸನ್ ಆಫ್ ಕೆ. ದೆನ್ ಹೌ ಈಸ್ ಡಬ್ಲ್ಯೂ ರಿಲೇಟೆಡ್ ಟು ಟಿ ಅಂತ ಹೇಳ್ತಾರೆ. ಓಕೆ, ಈಗ ಬರ್ರಿ, ಇವರವರು ಡಬ್ಲ್ಯೂ ರವರ ಸಹೋದರಿ ಅಂತ ಹೇಳ್ತಾರೆ. ಇವರವರು ಡಬ್ಲ್ಯೂ ರವರ ಸಹೋದರಿ. ಹಾಗಾದ್ರೆ ಇವರವರು ಡಬ್ಲ್ಯೂ ರವರ ಸಹೋದರಿ ಅಂದ್ರೆ ಇವರವರು, ಓಕೆ, ಸಹೋದರಿ. ಸಹೋದರಿ ಅಂದ್ರೆ ಮೈನಸ್, ಸೇಮ್ ಜನರೇಷನ್. ಇವರವರ ಸಹೋದರಿ, ಯಾರ ಸಹೋದರಿ? ಡಬ್ಲ್ಯೂ ರವರ ಸಹೋದರಿ. ಓಕೆ, ಇವರವರು ಸಹೋದರಿ, ಇಲ್ಲಿ ಬಂದ್ಬಿಡಿ. ಇವರವರು ಸಹೋದರಿ, ಯಾರ ಸಹೋದರಿ? ಡಬ್ಲ್ಯೂ ರವರ ಸಹೋದರಿ. ಬಟ್ ಡಬ್ಲ್ಯೂ ಕನ್ಫರ್ಮ್ ಮಾಡಬಾರ್ದು, ಇವರ ಸಹೋದರನ ಇರ್ಬೋದು, ಸಹೋದರಿನ ಇರ್ಬೋದು. ಓಕೆ, ನೆಕ್ಸ್ಟ್ ಇವರವರು ಟಿ ರವರ ಹೆಂಡತಿ ಆಗಿದ್ದಾರೆ. ಎಸ್, ಇವರವರು ಹೆಂಡತಿ ಇವ್ರು. ಓಕೆ, ಇವರವರು ಹೆಂಡತಿ ಅಂದ್ರೆ ಆಲ್ರೆಡಿ ಮೈನಸ್ ಇಂಡಿಕೇಟ್ ಮಾಡ್ತಾ ಇದೆ. ಬಟ್ ಯಾರ ಹೆಂಡತಿ? ಟಿ ರವರ ಹೆಂಡತಿ. ಹಾಗಾದ್ರೆ ಟಿನ ಇವ್ರ ಜೊತೆ ಬಾಂಡಿಂಗ್ ತೋರಿಸ್ಬೇಕು. ಹಾಗಾದ್ರೆ ಇವರವರು ಟಿ ರವರ ಹೆಂಡತಿ. ಹಾಗಾದ್ರೆ ಇವ್ರ ಹೆಂಡತಿ ಆದ್ಮೇಲೆ ಆಬ್ವಿಯಸ್ಲಿ ಇವರ ಗಂಡ ಪ್ಲಸ್ ಆಗಿರ್ತಾರೆ ಇಲ್ಲಿ. ಹಾಗಾದ್ರೆ ಟಿ ಅನ್ನೋ ಪ್ಲಸ್ ಆಗಿರ್ತಾರೆ. ಹಾಗಾದ್ರೆ ಇವರವರು ಟಿ ರವರ ಹೆಂಡತಿ. ಓಕೆ, ನೆಕ್ಸ್ಟ್ ಡಬ್ಲ್ಯೂ ಕೆ ಎರಡನೇ ಮಗನಾಗಿದ್ದಾನೆ. ಎಸ್, ಈ ಡಬ್ಲ್ಯೂ ಅನ್ನೋರು ಕೆ ಎರಡನೇ ಮಗ ಆಗಿದ್ದಾನೆ ಅಂತ ಹೇಳ್ತಾರೆ. ಹಾಗಾದ್ರೆ ಡಬ್ಲ್ಯೂ ಅನ್ನೋರು ಮಗ ಇವರು. ಓಕೆ, ಯಾರ ಮಗ? ಕೆ ಎರಡನೇ ಮಗ ಅಂತ ಹೇಳ್ತಾರೆ. ಹಾಗಾದ್ರೆ ಕೆ ಎರಡನೇ ಮಗ ಅಂದಾಗ ಇವರ ಒಂದು ಜನರೇಷನ್ ಮೇಲ್ಗಡೆ ಇಲ್ಲಿ ಕೆ ಬರ್ತಾರೆ. ಡಬ್ಲ್ಯೂ ರವರು ಕೆ ಎರಡನೇ ಮಗ ಅಂದಾಗ ಇವನು ಒಬ್ಬ ಮಗ, ಇನ್ನೊಬ್ಬ ಮಗ ಇರ್ತಾನೆ. ಓಕೆ, ಹಾಗಾದ್ರೆ ಈ ಇರುವಂತ ಇಬ್ರು ಮಕ್ಕಳಲ್ಲಿ ಈ ಡಬ್ಲ್ಯೂ ರವರು ಕೆ ಎರಡನೇ ಸಣ್ಣ. ಅಂದ್ರೆ ಒಟ್ಟಾರೆ ಇವ್ರಿಗೆ 3 ಜನ ಮಕ್ಕಳಿದ್ದಾರೆ ಅಂದಂಗ ಆಯ್ತು. ಹಾಗಾದ್ರೆ ಇಬ್ರು ಗಂಡು ಮಕ್ಕಳಿದ್ದಾರೆ, ಒಬ್ಳು ಮಗಳಿದ್ದಾಳೆ. ಆ ತನ್ನ ಮಗಳನ್ನ ಯಾರಿಗೆ ಕೊಟ್ಟಿದ್ದಾನಂದ್ರೆ ಟಿಗೆ ಮದುವೆ ಮಾಡಿ ಕೊಟ್ಟಿದ್ದಾನೆ ಅಷ್ಟೇ. ಹಾಗಾದ್ರೆ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಇವರವರು ಡಬ್ಲ್ಯೂ ರವರ ಸಹೋದರಿ, ಇವರವರು ಡಬ್ಲ್ಯೂ ರವರ ಸಹೋದರಿ. ಓಕೆ, ನೆಕ್ಸ್ಟ್ ಇವರವರು ಟಿ ರವರ ಹೆಂಡತಿ ಆಗಿದ್ದಾರೆ. ಇವರವರು ಟಿ ರವರ ಹೆಂಡತಿ ಆಗಿದ್ದಾರೆ. ನೆಕ್ಸ್ಟ್ ಡಬ್ಲ್ಯೂ ಕೆ ಎರಡನೇ ಮಗನಾಗಿದ್ದಾನೆ. ಡಬ್ಲ್ಯೂ ಅನ್ನೋರು ಮಗ ಇವನು. ಯಾರ ಮಗ? ಕೆ ಎರಡನೇ ಮಗ ಆಗ್ಬೇಕಾದ್ರೆ ಹಾಗಾದ್ರೆ ಕೆ ಒಂದು ಜನರೇಷನ್ ಮೇಲ್ಗಡೆ ಇರ್ತಾರೆ. ಇವರ ಎರಡನೇ ಮಗನಾಗಿ ಅಂದ್ರೆ ಇನ್ನೊಬ್ಬ ಮಗ ಇಲ್ಲಿರ್ತಾನೆ ಅಂತ ಅರ್ಥ. ಒಟ್ಟಾರೆ ಇವ್ರು 3 ಜನ ಮಕ್ಕಳಿದ್ದಾರೆ. ಹಾಗಾದ್ರೆ ಲಾಸ್ಟಿಗೆ ಏನ್ ಕೇಳ್ತಿದಾರಪ್ಪ ಅಂದ್ರೆ, ಹಾಗಾದ್ರೆ ಡಬ್ಲ್ಯೂ ಟಿಗೆ ಏನಾಗ್ಬೇಕಂತ ಕೇಳ್ತದೆ. ಹಾಗಾದ್ರೆ ಈ ಡಬ್ಲ್ಯೂ ಅನ್ನೋರು ಟಿಗೆ ಏನಾಗ್ಬೇಕು? ಓಕೆ, ಹಾಗಾದ್ರೆ ಇಲ್ಲಿ ನೋಡೋದಾದ್ರೆ ಇಲ್ಲಿ ಒಬ್ಬ ಪುರುಷ ಇದ್ದಾನೆ, ತನ್ನ ಹೆಂಡತಿಯ ಸಹೋದರ. ಓಕೆ, ಈ ಡಬ್ಲ್ಯೂ ಅನ್ನೋರು ಟಿಗೆ ಏನಾಗಬೇಕಪ್ಪ ಅಂತ ಕೇಳಿದಾಗ ಇದನ್ನ ನಾನು ಅಂತ ಇಮ್ಯಾಜಿನ್ ಮಾಡಿದ್ರೆ ನನಗೆ ಆನ್ಸರ್ ಬೇಗ ಬರುತ್ತೆ. ನನ್ನ ಹೆಂಡತಿಯ ಒಬ್ಬ ಸಹೋದರ ಏನಾಗಿರ್ಲಿಕ್ಕೆ ಸಾಧ್ಯ? ಯೂಶುವಲಿ ಭಾಮೈದ ಅಥವಾ ಅಳಿಯ ಅಂತ ಕರಿತಿರ್ತೀವಿ, ಅಥವಾ ಇಂಗ್ಲಿಷಲ್ಲಿ ಒಂದೇ ವರ್ಡ್ ಹೇಳೋದಾದ್ರೆ ಬ್ರದರ್ ಇನ್ ಲಾ ಅಂತ. ಹಾಗಾದ್ರೆ ಯಾವ್ದಾಗತ್ತಪ್ಪ ಅಂದ್ರೆ ಭಾಮೈದ ಅಥವಾ ಬ್ರದರ್ ಇನ್ ಲಾ ಅಂತ ಹೇಳ್ತೀವಿ. ಹಾಗಾದ್ರೆ ಡಬ್ಲ್ಯೂ ರವರು ಟಿಗೆ ಏನಾಗಬೇಕಂದ್ರೆ ಭಾಮೈದ ಆಗ್ತಾರೆ. ಯೂಶುವಲಿ ಟಿ ಡಬ್ಲ್ಯೂಗೆ ಏನಾಗಬೇಕಪ್ಪ ಅಂತ ಕೇಳಿದ್ರೆ ಭಾವ ಅಥವಾ ಮಾವ ಅಂತ ಕರಿತಿರ್ತೀವಿ. ಅವರು ಕೂಡ ಬ್ರದರ್ ಇನ್ ಲಾ ಆಗಿರ್ತಾರೆ. ನೆಕ್ಸ್ಟ್ ಇವು ಈ ಡಬ್ಲ್ಯೂಗೆ ಏನಾಗಬೇಕಂತ ಕೇಳಿದ್ರೆ ಯು ಅನ್ನೋರು ಡಬ್ಲ್ಯೂಗೆ ಸಹೋದರಿ ಆಗಿರ್ತಾರೆ. ಡಬ್ಲ್ಯೂ ಯುಗೆ ಏನಾಗಬೇಕಂತ ಕೇಳಿದ್ರೆ ಡಬ್ಲ್ಯೂ ಯುಗೆ ಏನಾಗಬೇಕಂತ ಕೇಳಿದ್ರೆ ಅವರ ಸಹೋದರ ಆಗಿರ್ತಾನೆ. ಮತ್ತೆ ಕೆ ಜೆಂಡರ್ ಕನ್ಫರ್ಮ್ ಇಲ್ಲ. ಕೆ ಯುಗೆ ಏನಾಗಬೇಕಂತ ಕೇಳಿದ್ರೆ ಅವರ ತಂದೆನೇ ಇರ್ಬೋದು, ಅವರ ತಾಯಿನೂ ಇರ್ಬೋದು. ಕೆ ಡಬ್ಲ್ಯೂಗೆ ಏನಾಗಬೇಕಂತ ಕೇಳಿದ್ರೆ ಕೆ ಡಬ್ಲ್ಯೂಗೆ ಏನಾಗಬೇಕಂತ ಕೇಳಿದ್ರೆ ಅವ್ರ ತಂದೆನೇ ಇರ್ಬೋದು, ತಾಯಿನೇ ಇರ್ಬೋದು. ಕೆ ಟಿಗೆ ಏನಾಗಬೇಕಂತ ಕೇಳಿದ್ರೆ ಕೆ ಅನ್ನೋರು ಟಿಗೆ ಏನಾಗಬೇಕಂತ ಕೇಳಿದ್ರೆ ನಾನಂತ ಅಜ್ಯೂಮ್ ಮಾಡಿದ್ರೆ ನನ್ನ ಹೆಂಡತಿಯ ಒಬ್ಬ ತಂದೆನೋ ಅಥವಾ ತಾಯಿನ ಏನಾಗ್ಲಿಕ್ಕೆ ಸಾಧ್ಯಪ್ಪ ಅಂದ್ರೆ ಅತ್ತೆನೂ ಆಗ್ಬೋದು, ಮಾವನ ಆಗ್ಬೋದು. ಓಕೆ, ನೆಕ್ಸ್ಟ್ ಫಸ್ಟ್ ಸಿ ಯು ಕೆಯ ತಾಯಿ ಆಗಿದ್ದಾಳೆ. ಓಕೆ, ಸಿ ಯು ಕೆಯ ತಾಯಿ ಆಗಿದ್ದಾಳೆ. ಕೆ ಯು ಎಚ್ ರವರ ಪತ್ನಿ ಆಗಿದ್ದಾಳೆ. ಕೆ ಯು ಎಚ್ ರವರ ಪತ್ನಿ ಆಗಿದ್ದಾಳೆ. ನೆಕ್ಸ್ಟ್ ಆರ್ ಕೆಯ ಸಹೋದರನಾಗಿದ್ದಾನೆ. ಓಕೆ, ಪಿ ಯು ಆರ್ ರ ತಂದೆ ಆಗಿದ್ದಾರೆ. ಹಾಗಾದ್ರೆ ಸಿ ಯು ಪಿಗೆ ಏನಾಗಬೇಕು ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಸಿ ಈಸ್ ದ ಮದರ್ ಆಫ್ ಕೆ, ಕೆ ಈಸ್ ದ ವೈಫ್ ಆಫ್ ಎಚ್, ಆರ್ ಈಸ್ ದ ಬ್ರದರ್ ಆಫ್ ಕೆ, ಪಿ ಈಸ್ ದ ಇಲ್ಲಿ ಹೇಳ್ತಾರೆ ಪಿ ಯು ಆರ್ ತಂದೆ, ಪಿ ಈಸ್ ದ ಸನ್ ಆಫ್ ಆರ್, ಪಿ ಈಸ್ ದ ಫಾದರ್ ಆಫ್ ಆರ್. ಹೌ ಈಸ್ ಸಿ ರಿಲೇಟೆಡ್ ಟು ಪಿ ಅಂತ ಹೇಳ್ತೀವಿ. ಓಕೆ, ಹಾಗಾದ್ರೆ ಇಲ್ಲೊಂದು ವರ್ಡ್ ಮಿಸ್ ಆಗಿದೆ, ಇದು ಫಾದರ್.
ಯಾಕೆಂದ್ರೆ ಪಿ ಯು ಆರ್ ಅವರ ತಂದೆ ಆಗ್ಬೇಕು. ಓಕೆ, ಹಾಗಾದ್ರೆ ಈಗ ಬರೋಣ. ಸಿ ಯು ಕೆ ಯ ತಾಯಿ ಆಗಿದ್ದಾಳೆ. ಓಕೆ, ಸಿ ಯು ತಾಯಿ ಓದ್ಕೊಂಬಿಡಿ. ಸಿ ಯು ತಾಯಿ, ಸಿ ಯು ತಾಯಿ ಅಂದ್ರೆ ಒಂದ್ ಜನರೇಷನ್ ಮೇಲ್ಗಡೆ ಇರುತ್ತೆ. ಯಾರ ತಾಯಿ? ಕೆ ಯ ತಾಯಿ. ಹಾಗಾದ್ರೆ ಸಿ ಯು ಕೆ ಯ ತಾಯಿ ಆಗಿದ್ದಾಳೆ. ಓಕೆ, ಬಟ್ ಕೆ ಸಿಗೆ ಏನಾಗ್ಬೇಕಂತ ಕೇಳಿದ್ರೆ ಮಗನೂ ಆಗ್ಬೋದು, ಮಗಳು ಆಗ್ಬೋದು, ಇಷ್ಟು ಮಾತ್ರ ಇರಲಿ. ಸಿ ಯು ಕೆ ಯ ತಾಯಿ ಆಗಿದ್ದಾಳೆ. ಓಕೆ, ನೆಕ್ಸ್ಟ್ ಕೆ ಯು ಎಚ್ ರವರ ಪತ್ನಿ ಆಗಿದ್ದಾಳೆ. ಕೆ ಯು ಎಚ್ ರವರ ಪತ್ನಿ ಅಂದಾಗ ಓಕೆ, ಪತಿ ಪತ್ನಿಯರ ಸಂಬಂಧವನ್ನು ತೋರಿಸ್ಬೇಕಾಗತ್ತೆ. ಕೆ ಜೊತೆ ಬಾಂಡಿಂಗ್ ಎಚ್. ಈಗ ಬರೋಣ, ಒಬ್ಬರು ಕನ್ಫರ್ಮ್ ಆಗುತ್ತೆ. ಕೆ ಯು ಪತ್ನಿ, ಕೆ ಯು ಪತ್ನಿ ಅಂದ್ರೆ ಮೈನಸ್. ಯಾರ ಪತ್ನಿ? ಎಚ್ ರವರ ಪತ್ನಿ ಆದಾಗ ಆಬ್ವಿಯಸ್ಲಿ ಎಚ್ ಕೆ ರವರಿಗೆ ಪತಿ ಆಗ್ಬಿಟ್ಟಿರ್ತಾರೆ. ಇಬ್ರು ಕನ್ಫರ್ಮ್ ಆಯ್ತು. ಓಕೆ, ನೆಕ್ಸ್ಟ್ ಆರ್ ಕೆ ಯ ಸಹೋದರನಾಗಿದ್ದಾನೆ. ಎಸ್, ಆರ್ ಅನ್ನೋ ವ್ಯಕ್ತಿ ಕೆ ಯ ಸಹೋದರ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಆರ್ ಸಹೋದರ. ಇವನು ಯಾರ ಸಹೋದರ? ಕೆ ಯ ಸಹೋದರ. ಓಕೆ, ಇವರಿಬ್ರೇನು ದಂಪತಿಗಳಿದ್ದಾರೆ, ಆ ದಂಪತಿಗಳಿಗೆ ಮಹಿಳೆಯ ಒಬ್ಬ ಸಹೋದರನಾಗಿ ಆರ್ ಇರ್ಬೇಕು. ಆರ್ ಕೆ ಯ ಸಹೋದರನಾಗಿದ್ದಾನೆ. ಓಕೆ, ಪಿ ಯು ಆರ್ ತಂದೆ ಆಗಿದ್ದಾನೆ. ಎಸ್, ಪಿ ಯು ಆರ್ ತಂದೆ. ಪಿ ಯು ಆರ್ ತಂದೆ ಆಗ್ಬೇಕಾದ್ರೆ ಈ ಆರ್ ತಂದೆ ಪಿ ಆಗ್ಬೇಕಂದ್ರೆ ಒಂದ್ ಜನರೇಷನ್ ಮೇಲ್ಗಡೆ ಇರ್ಬೇಕಾ? ಪಿ ಯು ಆರ್ ತಂದೆ, ತಂದೆ ಅಂದ್ರೆ ಪ್ಲಸ್. ಹಾಗಾದ್ರೆ ನೀವೇ ಥಿಂಕ್ ಮಾಡಿ, ಇವರಿಬ್ರು ಬ್ರದರ್ ಸಿಸ್ಟರ್ಸ್. ಕೆ ಯು ಸಿ ಯ ಮಗಳು, ಪಿ ಯು ಆರ್ ತಂದೆ. ಆಬ್ವಿಯಸ್ಲಿ ಇವರಿಬ್ರು ಏನಾಗಬೇಕಾತ್ ಈಗ? ಪತಿ ಪತ್ನಿಯರಾಗ್ಬಿಟ್ಟಿರ್ತಾರೆ. ಓಕೆ, ಇವರಿಬ್ರು ದಂಪತಿಗಳ ಮಕ್ಕಳೇ ಆರ್ ಮತ್ತು ಕೆ ಆಗ್ಬಿಟ್ಟಿರ್ತಾರೆ. ಬಟ್ ಕೆನ ಹೆಚ್ಚಿಗೆ ಮದುವೆ ಮಾಡಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಪಿ ಯು ಆರ್ ತಂದೆ ಆಗಿದ್ದಾನೆ. ಹಾಗಾದ್ರೆ ಸಿ ಯು ಪಿ ಗೆ ಏನಾಗಬೇಕು? ಹೌ ಇಸ್ ಸಿ ರಿಲೇಟೆಡ್ ಟು ಪಿ ಅಂತ ಕೇಳ್ತಿದ್ದಾರೆ. ಓಕೆ, ಹಾಗಾದ್ರೆ ಸಿ ಅನ್ನೋರು ಈ ಪಿ ಗೆ ಏನಾಗಬೇಕು? ವೆರಿ ಸಿಂಪಲ್, ಸಿ ಯು ಪಿ ಗೆ ಏನಾಗಬೇಕಪ್ಪ ಅಂದ್ರೆ ಹೆಂಡತಿ ಆಗಿರ್ತಾರೆ. ಹಾಗಾದ್ರೆ ಸಿ ಯು ಪಿ ಗೆ ಏನಾಗಬೇಕಂದ್ರೆ ಹೆಂಡತಿ ಆಗಿರ್ತಾರೆ. ಪಿ ಯು ಸಿ ಗೆ ಏನಾಗ್ಬೇಕಂತ ಕೇಳಿದ್ರೆ ತನ್ನ ಗಂಡ ಆಗಿರ್ತಾರೆ. ಓಕೆ, ಆರ್ ಪಿ ಗೆ ಏನಾಗ್ಬೇಕಂತ ಕೇಳಿದ್ರೆ ಮಗ ಆಗಿರ್ತಾನೆ. ಇದೇ ಆರ್ ಸಿ ಗೆ ಏನಾಗ್ಬೇಕಂತ ಕೇಳಿದ್ರೆ ಅವ್ರಿಗೂ ಕೂಡ ಮಗನೇ ಆಗಿರ್ತಾನೆ. ಕೆ ಸಿ ಗೆ ಏನಾಗ್ಬೇಕಂತ ಕೇಳಿದ್ರೆ ಮಗಳಾಗಿರ್ತಾಳೆ. ಕೆ ಪಿ ಗೆ ಏನಾಗ್ಬೇಕಂತ ಕೇಳಿದ್ರೆ ಮಗಳೇ ಆಗಿರ್ತಾಳೆ. ಎಚ್ ಸಿ ಗೆ ಏನಾಗ್ಬೇಕಂತ ಕೇಳಿದ್ರೆ ಓಕೆ, ಎಚ್ ಅನ್ನೋರು ಸಿ ಗೆ ಏನಾಗ್ಬೇಕಂತ ಕೇಳಿದ್ರೆ ಇದನ್ನ ನಾವಂತ ಇಮ್ಯಾಜಿನ್ ಮಾಡಿದಾಗ ಮಹಿಳೆ ತನ್ನ ಮಗಳ ಒಬ್ಬ ಗಂಡ ಏನಾಗ್ಲಿಕ್ಕೆ ಸಾಧ್ಯ? ಅಳಿಯ. ಓಕೆ, ಸನ್ ಇನ್ ಲಾ ಅಂತ ಕರಿತೀವಲ್ಲ, ಅಳಿಯ. ಅದೇ ಈ ಎಚ್ ಪಿ ಗೆ ಏನಾಗ್ಬೇಕಂತ ಕೇಳಿದ್ರು ಕೂಡ ಅಲ್ಲಿ ಕೂಡ ಅವ್ರಿಗೆ ಅಳಿಯನೇ ಆಗಿರ್ತಾರೆ. ಓಕೆ, ಇಷ್ಟು ಈ ಪ್ರಾಬ್ಲಮಿನ ಅನಾಲಿಸಿಸ್ ಆಗಿರುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ಹೋಗು. ನೆಕ್ಸ್ಟ್ ಎ ಯು ಬಿ ಮತ್ತು ಸಿ ರವರ ಸಹೋದರಿ. ಓಕೆ, ಎ ಯು ಬಿ ಮತ್ತು ಸಿ ರವರ ಸಹೋದರಿ. ಓಕೆ, ನೆಕ್ಸ್ಟ್ ಡಿ ಯು ಸಿ ರವರ ತಂದೆ. ಡಿ ಯು ಸಿ ರವರ ತಂದೆ. ನೆಕ್ಸ್ಟ್ ಇ ಯು ಎ ಯ ತಾಯಿ ಆಗಿದ್ದಾಳೆ. ಹಾಗಾದರೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಲು ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಈಗ ಅಬ್ಸರ್ವ್ ಮಾಡಿ, ಫಸ್ಟ್ ನಾವು ಕುಟುಂಬ ನಕ್ಷೆಯನ್ನು ಹಾಕೊಂಡು ಆಮೇಲೆ ಒನ್ ಬೈ ಒನ್ ಸ್ಟೇಟ್ಮೆಂಟ್ ಓದಿದಾಗ ಎ ಇಸ್ ದ ಸಿಸ್ಟರ್ ಆಫ್ ಬಿ ಅಂಡ್ ಸಿ, ಡಿ ಇಸ್ ದ ಫಾದರ್ ಆಫ್ ಸಿ, ಇ ಇಸ್ ದ ಮದರ್ ಆಫ್ ಎ. ಕನ್ಸಿಡರಿಂಗ್ ದೀಸ್ ಫ್ಯಾಕ್ಟ್ಸ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಕೆನಾಟ್ ಬಿ ವೆರಿಫೈಡ್ ಅಂತ ಕೇಳ್ತಾನೆ. ಅಂದ್ರೆ ಯಾವುದು ಸತ್ಯವಲ್ಲ ಅಂತ ಕೇಳ್ತಾನೆ ಅಥವಾ ಸಾಧ್ಯವಿಲ್ಲ ಅಂತ ಕೇಳ್ತಿದ್ದಾನೆ. ಫಸ್ಟ್ ಡ್ರಾ ಮಾಡ್ತೀನಿ. ಎ ಯು ಬಿ ಮತ್ತು ಸಿ ರವರ ಸಹೋದರಿ. ಓಕೆ, ಎ ಅನ್ನೋರು ಬಿ ಮತ್ತು ಸಿ ಗಳ ಸಹೋದರಿ ಅಂತ ಹೇಳ್ತಿದಾರೆ. ಅಂದ್ರೆ ಎ ಸಹೋದರಿಯವರು. ಯಾರ ಸಹೋದರಿ? ಬಿ ಮತ್ತು ಸಿ ರವರ ಸಹೋದರಿ. ಬಟ್ ಬಿ ಮತ್ತು ಸಿ ಜೆಂಡರ್ ಕನ್ಫರ್ಮ್ ಮಾಡಕ್ಕಾಗಲ್ಲ. ಎ ಮಾತ್ರ ಕ್ಲಿಯರ್ಲಿ ಸಹೋದರಿ. ಯಾರಿಗಪ್ಪ ಅಂದ್ರೆ ಬಿ ಮತ್ತು ಸಿ ಗಳಿಗೆ ಸಹೋದರಿ ಆಗಿರ್ತಾರೆ. ಅಂದ್ರೆ ಇವರ ಅಣ್ಣ ತಮ್ಮಂದ್ರು ಅಥವಾ ಅಕ್ಕ ತಂಗಿಯರು ಇವರಿಬ್ರು ಬಿ ಮತ್ತು ಸಿ ಗಳಾಗಿರ್ತಾರೆ. ಅವ್ರು ಕನ್ಫರ್ಮ್ ಆಗಂಗಿಲ್ಲ, ನೀವು ಕನ್ಫರ್ಮ್ ಮಾಡಬಾರ್ದು. ಓಕೆ, ನೆಕ್ಸ್ಟ್ ಡಿ ಯು ಸಿ ರವರ ತಂದೆ. ಡಿ ಅನ್ನೋರು ಯಾರ ತಂದೆ ಅಂತೆ? ಸಿ ರವರ ತಂದೆ. ಹಾಗಾದ್ರೆ ಸಿ ರವರ ತಂದೆ ಅಂದ್ರೆ ಒಂದ್ ಜನರೇಷನ್ ಮೇಲೆ. ಓಕೆ, ಹಾಗಾದ್ರೆ ಡಿ ಯು ಸಿ ರವರ ತಂದೆ. ತಂದೆ ಅಂದ್ರೆ ಪ್ಲಸ್, ಡಿ ಯು ಸಿ ರವರ ತಂದೆ. ಓಕೆ, ಇ ಯು ಎ ಯ ತಾಯಿ ಆಗಿದ್ದಾಳೆ. ಎಸ್, ಇ ಯು ಎ ಯ ತಾಯಿ ಅಂತೆ. ಈಗ ನೋಡಿ, ಡಿ ಯು ಸಿ ರವರ ತಂದೆ ಅಂದ್ರು. ಈಗ ನೆಕ್ಸ್ಟ್ ಇ ಯು ಎ ಯ ತಾಯಿ ಆಗಿದ್ದಾಳೆ. ಇ ಯು ಎ ಯ ತಾಯಿ ಅಂದ್ರೆ ಎ ಯ ತಾಯಿ ಅಂದ್ರೆ ಒಂದ್ ಜನರೇಷನ್ ಮೇಲ್ಗಡೆ ಬರ್ಬೇಕಾ? ಹಾಗಾದ್ರೆ ಇ ಯು
ತಾಯಿ, ತಾಯಿ ಅಂದ್ರೆ ಮೈನಸ್ ಎ ಯ ತಾಯಿ ಆಗಿದ್ದಾಳೆ. ಓಕೆ, ಹಾಗಾದ್ರೆ ಆಬ್ವಿಯಸ್ಲಿ ನೀವು ಕನ್ಕ್ಲೂಷನ್ ತಗೊಳ್ಬೋದು ಏನಪ್ಪಾ ಅಂದ್ರೆ ಇವರಿಬ್ರು ಪತಿ ಪತ್ನಿಯರು. ಯಾಕಪ್ಪ ಅಂದ್ರೆ ಡಿ ಯು ಸಿ ಗೆ ತಂದೆ ಅಂತ, ಇ ಯು ಎ ಗೆ ತಾಯಿ ಅಂತೆ. ಹಾಗಾದ್ರೆ ಆಬ್ವಿಯಸ್ಲಿ ಇವರಿಬ್ರು ಎಲ್ಲ ಒಂದೇ ತಂದೆ ತಾಯಿಯ ಮಕ್ಕಳೇ, ಇವ್ರು ಮೂವರು ಆಗಿರ್ತಾರೆ. ಹಾಗಾಗಿ ಇವರಿಬ್ರು ಆಬ್ವಿಯಸ್ಲಿ ದಂಪತಿಗಳಾಗ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಇಷ್ಟು ಒಂದು ಕುಟುಂಬ ನಕ್ಷೆ ಆಧಾರಿತವಾಗಿ ಈ ಕೆಳಗಿನವರು ಯಾವ ಹೇಳಿಕೆ ಸರಿಯಾಗಲು ಸಾಧ್ಯವಿಲ್ಲ ಅಂತ ಕೇಳ್ತಿದ್ದಾರೆ. ಹೌದಾ, ಕೆನಾಟ್ ಬಿ ಪಾಸಿಬಲ್. ಫಸ್ಟ್ ಒನ್, ಡಿ ಯು ಎರವರ ತಂದೆ, ಡಿ ಇಸ್ ದ ಫಾದರ್ ಆಫ್ ಎ. ಡಿ ಯು ಎರವರ ತಂದೆ ಕರೆಕ್ಟ್ ಇದೆ, ಇದು ಒಂದೇದು ರೈಟ್. ಓಕೆ, ಬಟ್ ನಮಗೆ ಯಾವ್ದು ಆಗಲ್ಲ ಅದನ್ನ ಹುಡುಕ್ಬೇಕು. ಇ ಯು ಬಿ ಯ ತಾಯಿ, ಇ ಯು ಬಿ ಯ ತಾಯಿ ಕರೆಕ್ಟ್ ಇದೆ, ಇ ಯು ಮತ್ತೆ ಬಿ ಗೆ ತಾಯಿನೇ ಆಗುತ್ತೆ. ಓಕೆ, ಇದು ಓಕೆ. ಮೂರನೇದು, ಡಿ ಯು ಈರವರ ಗಂಡ. ಎಸ್, ಡಿ ಯು ಗಂಡ, ಇವರು ಯಾರ ಗಂಡ? ಈರವರ ಗಂಡ ಅಂದ್ರ ಇದು ಕೂಡ ಕರೆಕ್ಟ್ ಇದೆ. ಡಿ ಈಸ್ ಈಸ್ ಹಸ್ಬೆಂಡ್, ಅದು ಕರೆಕ್ಟ್ ಇದೆ. ಲಾಸ್ಟ್ ಒನ್, ಬಿ ಯು ಈನ ಮಗ. ಎಸ್, ಬಿ ಅನ್ನೋರು ಈನ ಮಗನ ಅಲ್ಲ, ಅದು ಜೆಂಡರ್ ಕನ್ಫರ್ಮ್ ಇಲ್ಲ. ಅವ್ನು ಕ್ಲಿಯರ್ಲಿ ಹೇಳ್ತಾ ಇದ್ದಾನೆ ಬಿ ಅನ್ನೋರು ಈನ ಮಗನೇ ಅಂತ ಹೇಳ್ತಾ ಇದ್ದಾನೆ, ಬಟ್ ಇಲ್ಲಿ ಜೆಂಡರ್ ಕನ್ಫರ್ಮ್ ಇರದೇ ಇರೋದ್ರಿಂದ ಈ ಒಂದು ಸ್ಟೇಟ್ಮೆಂಟ್ ಏನಾಗುತ್ತಪ್ಪ ಅಂದ್ರೆ ಕೆನಾಟ್ ಬಿ ವೆರಿಫೈಡ್. ಹಾಗಾಗಿ ನಮ್ಮ ಆನ್ಸರ್ ಕೂಡ ಇದೇ ಆಗಿರುವಂತದ್ದು. ಹಾಗಾದ್ರೆ ಬಿ ಯು ಈನ ಮಗ ಅನ್ನೋದು ತಪ್ಪಾಗುತ್ತೆ. ಓಕೆ, ದಟ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಓಕೆ, ಬಿ ಯು ಈನ ಮಗ ಅಲ್ಲ. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಕೆನಾಟ್ ಬಿ ಡಿಟರ್ಮೈನ್, ಯಾಕಂದ್ರೆ ಅವ್ರ ಜೆಂಡರ್ ಇನ್ನೂ ಗೊತ್ತಾಗ್ತಿಲ್ಲ. ಅಲ್ಲಿ ಪ್ಲಸ್ ಇದ್ರೆ ಮಗ ಆಗ್ತಾನೆ, ಮೈನಸ್ ಇದ್ರೆ ಮಗಳಾಗ್ತಾಳೆ. ಹಾಗಾಗಿ ನಾವು ಅದನ್ನ ಕನ್ಕ್ಲೂಷನ್ ತಗೊಳ್ಳಿಕ್ಕಾಗಲ್ಲ. ಓಕೆ, ಇದೇ ತರ ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡುವ. ಸೇಮ್ ಥಿಂಗ್. ಪಿ ಯು ಕ್ಯೂ ಮತ್ತು ಆರ್ ರವರ ಸಹೋದರ. ಓಕೆ, ಪಿ ಯು ಕ್ಯೂ ಮತ್ತು ಆರ್ ರವರ ಸಹೋದರ. ಎಸ್ ರವರು ಆರ್ ನ ತಾಯಿ. ಓಕೆ, ಎಸ್ ರವರು ಆರ್ ನ ತಾಯಿ. ಟಿ ಯು ಪಿ ನ ತಂದೆ. ಹಾಗಾದರೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸತ್ಯವಲ್ಲ? ಎಕ್ಸಾಮ್ ಅಲ್ಲಿ ಕರೆಕ್ಟ್ ಆಗಿ ಕ್ವಶನ್ಸ್ ಗಳನ್ನ ಓದ್ಬೇಕು. ಒಂದು 10 ಸೆಕೆಂಡ್ ಲೇಟ್ ಆದ್ರೂ ಪರವಾಗಿಲ್ಲ. ಯಾವಾಗಲೂ ಕೂಡ ಯಾವುದು ಸತ್ಯವಲ್ಲ, ಯಾವುದು ಸತ್ಯವಿದೆ ಅನ್ನೋದ್ರ ಮೇಲೆ ಒಂದು 2 ರಿಂದ 3 ಕ್ವಶನ್ಗಳು ನಮಗೆ ಮಿಸ್ ಆಗುವ ಸಾಧ್ಯತೆ ಇರುತ್ತೆ. ಸ್ವಲ್ಪ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ಬೇಕು. ಹಾಗಾದ್ರೆ ಪಿ ಈಸ್ ದ ಬ್ರದರ್ ಆಫ್ ಕ್ಯೂ ಅಂಡ್ ಆರ್. ಎಸ್ ಈಸ್ ಆರ್ಸ್ ಮದರ್. ಟಿ ಈಸ್ ಪೀಸ್ ಫಾದರ್. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಕೆನಾಟ್ ಬಿ ಡೆಫಿನೆಟ್ಲಿ ಟ್ರೂ ಅಂತ ಕೇಳ್ತಿದ್ದಾನೆ. ಈಗ ಇದಕ್ಕೆ ಡ್ರಾ ಮಾಡೋಣ. ಈಗ ಪಿ ಯು ಕ್ಯೂ ಮತ್ತು ಆರ್ ರವರ ಸಹೋದರ. ಓಕೆ, ಪಿ ಯು ನೋಡಿ, ಪಿ ಯು ಸಹೋದರ. ಪಿ ಯು ಸಹೋದರ ಅಂದ್ರೆ ಪ್ಲಸ್ ಯಾರ ಸಹೋದರ? ಕ್ಯೂ ಮತ್ತು ಪಿ ಯು ಸಹೋದರ ಯಾರ? ಕ್ಯೂ ಮತ್ತು ಆರ್ ರವರ ಸಹೋದರನಾಗಿ ಪಿ ಇರ್ಬೇಕು. ಓಕೆ, ಆಬ್ವಿಯಸ್ಲಿ ಕ್ಯೂ ಮತ್ತು ಆರ್ ಇಲ್ಲಿ ಏನಾಗಲ್ಲ, ಜೆಂಡರ್ ಕನ್ಫರ್ಮ್ ಆಗಲ್ಲ. ಬಟ್ ಪಿ ಯು ಕ್ಲಿಯರ್ಲಿ ಸಹೋದರ ಯಾರಿಗಪ್ಪ ಅಂದ್ರೆ ಕ್ಯೂ ಮತ್ತು ಆರ್ ರವರಿಗೆ. ಓಕೆ, ನೆಕ್ಸ್ಟ್, ಎಸ್ ರವರು ಆರ್ ನ ತಾಯಿ. ಎಸ್ ಅನ್ನೋರು ಆರ್ ನ ತಾಯಿ ಅಂತ ಹೇಳ್ತಾರೆ. ಈ ಆರ್ ವ್ಯಕ್ತಿ ಏನಿದಾರಲ್ಲ, ಅವ್ರೇನ್ ಮಹಿಳೆ ಪುರುಷನ ಗೊತ್ತಿಲ್ಲ, ಇವರ ತಾಯಿಯಾಗಿ ಎಸ್ ಇರ್ಬೇಕು. ಹಾಗಾದ್ರೆ ತಾಯಿ ಅಂದ್ರೆ ಒಂದ್ ಜನರೇಷನ್ ಮೇಲ್ಗಡೆ ಇರ್ಬೇಕು. ಹಾಗಾದ್ರೆ ಎಸ್ ರವರು ಆರ್ ರ ತಾಯಿ. ತಾಯಿ ಅಂದ್ರೆ ಮೈನಸ್. ಓಕೆ, ನೆಕ್ಸ್ಟ್, ಟಿ ಯು ಪಿ ನ ತಂದೆ. ಟಿ ಅನ್ನೋರು ಯಾರ ತಂದೆ? ಪಿ ನ ತಂದೆ. ಹಾಗಾದ್ರೆ ಪಿ ನ ತಂದೆ ಅಂದ್ರೆ ಒಂದ್ ಜನರೇಷನ್ ಮೇಲ್ಗಡೆ ಇರ್ಬೇಕು. ಹಾಗಾದ್ರೆ ಟಿ ಯು ಪಿ ನ ತಂದೆ. ತಂದೆ ಅಂದ್ರೆ ಪ್ಲಸ್. ಓಕೆ, ಹಾಗಾದ್ರೆ ಆಬ್ವಿಯಸ್ಲಿ ನೀವೇ ಥಿಂಕ್ ಮಾಡ್ಬೋದು, ಇವರಿಬ್ರು ಏನಾಗ್ಬಿಡ್ತಾರಪ್ಪ ಅಂದ್ರೆ ಪತಿ ಪತ್ನಿಯರು ಅಥವಾ ಗಂಡ ಹೆಂಡತಿಯರಾಗ್ತಾರೆ, ದಂಪತಿಗಳಾಗ್ತಾರೆ. ಇವರ ದಂಪತಿಗಳ ಮಕ್ಕಳೇ 3 ಜನ ಇದ್ದಾರೆ. ಯಾರ್ಯಾರಪ್ಪ ಅಂದ್ರೆ ಪಿ ಕ್ಯೂ ಆರ್. ಯಾಕಪ್ಪ ಅಂದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಏನ್ ಹೇಳಿದ್ದ ಅವನು? ಪಿ ಯು ಕ್ಯೂ ಮತ್ತು ಆರ್ ರವರ ಸಹೋದರ ಅಂದಿದ್ದ. ಎಸ್ ರವರು ಆರ್ ರವರ ತಾಯಿ ಅಂತ ಹೇಳಿದ್ರು, ಆರ್ ನ ತಾಯಿ ಅಂತ ಹೇಳಿದ್ರು. ನೆಕ್ಸ್ಟ್, ಟಿ ಯು ಪಿ ನ ತಂದೆ ಅಂತ ಹೇಳಿದ್ರು. ಓಕೆ, ಟಿ ಯು ಪಿ ನ ತಂದೆ ಅಂತ ಹೇಳಿದ್ರು. ಓಕೆ, ಹಾಗಾದ್ರೆ ಅಬ್ವಿಯಸ್ಲಿ ನಾವು ಥಿಂಕ್ ಮಾಡ್ಬೇಕು, ಟಿ ಯು ಪಿ ನ ತಂದೆ ಎಸ್ ಆರ್ ತಾಯಿ ಆಗ್ಯಾರ ಅಂದ್ರೆ ಅಬ್ವಿಯಸ್ಲಿ ಇವರಿಬ್ರು ದಂಪತಿಗಳಾಗ್ತಾರೆ. ಹಾಗಾದ್ರೆ ಈ ಕೆಳಗಿನ ಹೇಳಿಕೆ ಯಾವುದು ಸತ್ಯವಲ್ಲ ನೋಡೋಣ. ಈಗ ಫಸ್ಟ್ ಒನ್, ಟಿ ಯು ಎಸ್ ರವರ ಗಂಡ. ಟಿ ಯು ಎಸ್ ರವರ ಗಂಡ ಕರೆಕ್ಟ್ ಇದೆಯಾ? ಟಿ ಯು ಗಂಡ, ಇವರು ಟಿ ಯು ಗಂಡ. ಯಾರ ಗಂಡ? ಎಸ್ ರ ಗಂಡ. ಹಾಗಾದ್ರೆ ಒಂದೇದು ಕರೆಕ್ಟ್ ಇದೆ ನಮಗೆ. ಬಟ್ ಕೆನಾಟ್ ಬಿ ಪಾಸಿಬಲ್, ಅದು ಬೇಕಾಗಿದೆ. ಟಿ ಯು ಕ್ಯೂ ನ ತಂದೆ. ಓಕೆ, ಟಿ ಯು ಕ್ಯೂ ನ ತಂದೆ ಕರೆಕ್ಟ್ ಇದೆ. ಟಿ ಯು ಕ್ಯೂರಿಗೆ ತಂದೆನ ಆಗ್ಬೇಕು. ಓಕೆ, ಎರಡನೇದು ರೈಟ್. ಮೂರನೇದು, ಎಸ್ ಅರು ಪಿ ನ ತಾಯಿ. ಎಸ್ ಅನ್ನೋರು ಪಿ ನ ತಾಯಿ. ಎಸ್ ಪಿ ನ ತಾಯಿ ಅಂದಾಗ ಇದು ಕೂಡ ಕರೆಕ್ಟ್ ಇದೆ. ಎಸ್ ತಾಯಿನೇ ಯಾರಿಗೆ?
ಪಿಗೂ ತಾಯಿನೇ, ಕ್ಯೂಗೂ ತಾಯಿನೇ, ಆರ್ಗೂ ತಾಯಿನೇ. ಓಕೆ, ಮೂರನೇದು ರೈಟ್. ಬಟ್ ಲಾಸ್ಟ್ ಒನ್ ನೋಡುವ. ಟಿ ಯು ಕ್ಯೂರವರ ಗಂಡ. ಟಿ ಯು ಕ್ಯೂರವರ ಗಂಡನ ಅಲ್ಲ, ಏನಾಗ್ಬೇಕಾಯ್ತು ಅಂದ್ರೆ ಅದು ಟಿ ಯು ಕ್ಯೂರವರ ತಂದೆ ಆಗ್ಬೇಕಾಯ್ತು. ಇದೇನಾಗಿತ್ತಪ್ಪ ಅಂದ್ರೆ ರಾಂಗ್ ಸ್ಟೇಟ್ಮೆಂಟ್ ಆಗಿತ್ತು, ಹಂಗಾಗಿ ಇದೇ ನಮ್ಮ ಆನ್ಸರ್ ಆಗುತ್ತೆ. ಟಿ ಯು ಕ್ಯೂರವರ ಗಂಡ. ಟಿ ಈಸ್ ಕ್ಯೂಸ್ ಹಸ್ಬೆಂಡ್ ಅಂತ ಅವ್ರು ಹೇಳ್ತಾ ಇದಾರೆ. ಇಲ್ಲಿ ನೋಡಿ ನಮಗೆ ಟಿ ಈಸ್ ಕ್ಯೂಸ್ ಫಾದರ್ ಬರ್ತಾ ಇದೆ, ಹಂಗಾಗಿ ಸ್ಟೇಟ್ಮೆಂಟ್ ಏನಾಗುತ್ತಪ್ಪ ಅಂದ್ರೆ ರಾಂಗ್ ಆಗುತ್ತೆ. ಈ ರೀತಿ ನೀವು ಆನ್ಸರ್ನ ಮಾಡ್ಕೋಬಹುದು ಈಸಿಯಾಗಿ. ಓಕೆ, ಇದ್ರ ಜೊತೆಗೆ ಒಂದು ಕುಟುಂಬದಲ್ಲಿ HIJKLMN ಎಂಬ 7 ಜನ ಸದಸ್ಯರಿದ್ದಾರೆ. ಫಸ್ಟ್ ಪಾಯಿಂಟ್, ಎಚ್ ರವರು ಕೆಯ ತಾಯಿಯ ತಾಯಿಯಾಗಿದ್ದಾಳೆ. ಎಚ್ ಮತ್ತು ಎಂ ರವರಿಗೆ ಜೆ ಮತ್ತು ಎಲ್ ಎಂಬ 2 ಮಕ್ಕಳಿದ್ದಾರೆ. ಜೆಯು ಎಂ ರವರ ಒಬ್ಬಳೇ ಮಗಳಾಗಿದ್ದಾಳೆ. ಎನ್ ಎಲ್ ಮತ್ತು ಐ ರವರ ಮಗನಾಗಿದ್ದಾನೆ. ಹಾಗಾದರೆ ಎಂ ರವರು ಎನ್ ರವರಿಗೆ ಏನಾಗಬೇಕು ಅಂತ ಕೇಳ್ತಿದ್ದಾರೆ. ಓಕೆ, ಒನ್ ಥಿಂಗ್ ಅಬ್ಸರ್ವ್ ಮಾಡಿ, ಸ್ವಲ್ಪ ಫ್ಯಾಮಿಲಿ ಚಾರ್ಟ್ ದೊಡ್ಡದಾಗ್ಬೋದು, ಬಟ್ ಆ ಕುಟುಂಬ ನಕ್ಷೆನ ಹಾಕೊಂಡಾಗ ನಿಮಗೆ ಆನ್ಸರ್ನ ಈಸಿಯಾಗಿ ಮಾಡ್ಬೋದು. ಏನಪ್ಪಾ ಅಂದ್ರೆ ದೇರ್ ಆರ್ 7 ಮೆಂಬರ್ಸ್, HIJKLM and N in a family. Okay, H is K's mother's mother. J and L are the only 2 children of H and M. J is the only daughter of M. N is the son of L and I. Then how is M related to N ಅಂತ ಕೇಳ್ತಿದ್ದಾರೆ. ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಫಸ್ಟ್ ಫ್ಯಾಮಿಲಿ ರೆಡಿ ಮಾಡೋಣ. ಓಕೆ, ಹಾಗಾದ್ರೆ 8 ಮೆಂಬರ್ಸ್ ಇದ್ದಾರೆ, 7 ಮೆಂಬರ್ಸ್ ಇದ್ದಾರೆ. ಹಾಗಾದ್ರೆ ಇಲ್ಲಿ ಫಸ್ಟ್ ಏನ್ ಹೇಳ್ತಾ ಇದಾರೆ, ಎಚ್ ರವರು ಕೆಯ ತಾಯಿಯ ತಾಯಿ ಆಗಿದ್ದಾಳೆ ಅಂತ ಹೇಳ್ತಾರೆ. ಎಚ್ ರವರು ಓಕೆ ತಾಯಿ ಆಗ್ಯಾಳು. ಓಕೆ, ಎಚ್ ರವರ ತಾಯಿ. ಯಾರ ತಾಯಿ? ಕೆ ರವರ ತಾಯಿಯ ತಾಯಿಯಾಗಿ ಎಚ್ ಇರ್ಬೇಕು. ಅಂದ್ರೆ 2 ಜನರೇಷನ್ ಮೇಲ್ಗಡೆ ಇರ್ಬೇಕು ನೋಡಿ. ಎಚ್ ರವರು ಕೆಯ ತಾಯಿಯ ತಾಯಿ ಆಗಿದ್ದಾಳೆ. ಓಕೆ, H is K's mother's mother. Okay, next H ಮತ್ತು M ರವರಿಗೆ J ಮತ್ತು L ಎಂಬ 2 ಮಕ್ಕಳಿದ್ದಾರೆ. H ಮತ್ತು M ಅಂದಾಗ ಬಾಂಡಿಂಗ್ ತೋರಿಸ್ಬೇಕಾಗುತ್ತೆ. ಓಕೆ, H ಮತ್ತು M ರವರಿಗೆ J ಮತ್ತು L ಎಂಬ 2 ಮಕ್ಕಳಿದಾರಂತೆ. ಈ ಒಂದು ದಂಪತಿಗಳು ಅಂದ್ರೆ ಆಬ್ವಿಯಸ್ಲಿ ಇವ್ರು ಪ್ಲಸ್ ಆಗ್ಬೇಕಾಯ್ತು, ಯಾಕಂದ್ರೆ ಎಚ್ ಮಹಿಳೆ ಆಗ್ಯಾರ ಅಂದ್ರೆ ಇವರ ಗಂಡನಾಗ ಎಂ ಇರ್ಬೇಕು. ಹಾಗಾದ್ರೆ ಎಚ್ ಮತ್ತು ಎಂ ರವರಿಗೆ 2 ಮಕ್ಕಳಿದಾರಂತೆ. ಯಾರ್ಯಾರವರು? ಜೆ ಮತ್ತು ಎಲ್. ಇಷ್ಟ ನೆನ್ಪಿಟ್ಕೊಳ್ಳಿ, ಇವ್ರಿಬ್ರಿಗೆ ಮಕ್ಕಳು ಜೆ ಮತ್ತು ಎಲ್. ಒಬ್ಬ ಮಹಿಳೆನ ಕನ್ಫರ್ಮ್ ಆಗೈತಿ, ಇನ್ನೊಂದು ನೋಡೋಣ. ಜೆ ಮತ್ತು ಎಲ್ ಎಂಬ 2 ಮಕ್ಕಳಿದ್ದಾರೆ. ಜೆಯು ಎಂ ರವರ ಒಬ್ಬಳೇ ಮಗಳಾಗಿದ್ದಾಳೆ. ಎಸ್, ಜೆ ಅನ್ನೋರು ಈ ಎಂ ರವರ ಒಬ್ಬಳೇ ಮಗಳಂತೆ. ಹಾಗಾದ್ರೆ ಒಬ್ಬಳೇ ಮಗಳಂದಾಗ ಇಲ್ಲಿ ಮೈನಸ್ ತೋರಿಸ್ಕೊಂಡಿದ್ರಲ್ಲ, ಇಲ್ಲಿ ಏನ್ ಹಾಕೋದು? ಜೆನ ಕ್ಲಿಯರ್ ಮಾಡೋದು. ಓಕೆ, ಹಾಗಾದ್ರೆ ಜೆ ರವರು ಎಂ ರವರ ಒಬ್ಬಳೇ ಮಗಳಾಗಿದ್ದಾಳೆ. ಹಾಗಾದ್ರೆ ಇನ್ನೊಬ್ಬ ಮಗ ಯಾರಪ್ಪ ಅಂದ್ರೆ ಎಲ್ ಅನ್ನೋನಾಗಿರ್ತಾನೆ. ಇವನ್ ಜೆಂಡರ್ ಕೂಡ ಕನ್ಫರ್ಮ್ ಮಾಡ್ಬೋದು. ಯಾಕೆ ಅಂದ್ರೆ ಅವ್ರು ಕ್ಲಿಯರ್ಲಿ ಹೇಳಿದ್ದಾರೆ 2 ಮಕ್ಕಳಿದ್ದಾರೆ. ಬಟ್ ಅದರಲ್ಲಿ ಏನಾಗಿದ್ದಾರೆ, ಜೆ ಮತ್ತು ಎಲ್ ಎಂಬ 2 ಮಕ್ಕಳಿದ್ದಾರೆ. ಅದರಲ್ಲಿ ಜೆ ಅನ್ನೋರು ಎಂ ರವರ ಒಬ್ಬಳೇ ಮಗಳಪ್ಪ ಅಂದ್ರೆ ಮತ್ತೆ ಆಬ್ವಿಯಸ್ಲಿ ಇಂಥ ಟೈಮಲ್ಲಿ ನಾವು ಒಬ್ಬ ಮಗನ ಕನ್ಫರ್ಮ್ ಮಾಡ್ಬೋದು. ಜೆಂಡರ್ ವೆರಿ ಇಂಪಾರ್ಟೆಂಟ್. ಇವ್ರಿಬ್ರಿಗೆ 2 ಮಕ್ಕಳಿದ್ದಾರೆ, ಅದ್ರಲ್ಲಿ ಒಬ್ಬಳೇ ಮಗಳಿದ್ದಾಳೆ ಅಂದ್ರೆ ಇನ್ನೊಬ್ಬನ ಜೆಂಡರ್ ನಾವು ಕನ್ಫರ್ಮ್ ಮಾಡ್ಬೋದು. ಆ ಟೈಮಲ್ಲಿ ಅವಕಾಶ ಇರುತ್ತೆ. ಓಕೆ, ನೆಕ್ಸ್ಟ್ ಎನ್ ಎಲ್ ಮತ್ತು ಐ ರವರ ಮಗನಾಗಿದ್ದಾನೆ. ಎನ್ ಅನ್ನೋ ವ್ಯಕ್ತಿ ಎಲ್ ಮತ್ತು ಐ ಓಕೆ, ಹಾಗಾದ್ರೆ ಐ ಅನ್ನೋರು ಆಬ್ವಿಯಸ್ಲಿ ಮಹಿಳೆ ಆಗ್ಬೇಕಾತ. ಎಲ್ ಮತ್ತು ಐ ರವರ ಮಗನಾಗಿ ಯಾರು ಬರ್ಬೇಕಪ್ಪ ಅಂದ್ರೆ ಎನ್ ಬರ್ಬೇಕು. ಎನ್ ಎಲ್ ಮತ್ತು ಐ ರವರ ದಂಪತಿಗಳ ಮಗನಾಗಿರ್ಬೇಕು. ಓಕೆ, ಮಗನಾಗಿ. ಓಕೆ, ಹಾಗಾದ್ರೆ ಅವ್ರ ಕ್ವಶನ್ ಏನ್ ಕೇಳ್ತಾರೆ ನೋಡೋಣ. ಎಂ ರವರು ಎನ್ ರವರಿಗೆ ಏನಾಗ್ಬೇಕಂತ. ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಕುಟುಂಬ ನಕ್ಷೆಯಲ್ಲಿ ಎಚ್ ಮತ್ತು ಎಂ ಅನ್ನೋ ದಂಪತಿಗಳಿದ್ದಾರೆ. ಅವರಿಗೆ 2 ಮಕ್ಕಳಿದ್ದಾರೆ, ಒಬ್ಬಳು ಮಗಳಿದ್ದಾಳೆ, ಒಬ್ಬ ಮಗ ಇದ್ದಾನೆ. ಮಗನಿಗೆ ಐ ಜೊತೆ ಮದುವೆ ಮಾಡಿದ್ದಾರೆ. ಅವರಿಬ್ಬರು ದಂಪತಿಗಳಿಗೆ ಒಬ್ಬ ಮಗ ಇದ್ದಾನೆ, ಎನ್ ಅನ್ನುವ ವ್ಯಕ್ತಿ. ಈ ಜೆಗೆ ಒಬ್ಬ ಮಗನು ಅಥವಾ ಮಗಳು ಕೂಡ ಇದ್ದಾರೆ. ಓಕೆ, ಹಾಗಾದ್ರೆ ಅವ್ರ ಕ್ವಶನ್ ಫೈನಲಿ ಎಂ ರವರು ಎನ್ ರವರಿಗೆ ಏನಾಗ್ಬೇಕಂತ ಕೇಳಿದಾಗ, ಈ ಎಂ ಹೌ ಈಸ್ ಎಂ ರಿಲೇಟೆಡ್ ಟು ಎನ್ ಅಂದಾಗ ತನ್ನ ತಂದೆಯ ಒಬ್ಬ ತಂದೆ ಏನಾಗ್ಲಿಕ್ಕೆ ಸಾಧ್ಯ ಅಂದ್ರೆ ಅಜ್ಜ ಆಗ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ತಂದೆಯ ತಂದೆ. ಓಕೆ, ಹೌ ಈಸ್ ಎಂ ರಿಲೇಟೆಡ್ ಟು ಎನ್ ಅಂತ ಕೇಳಿದಾಗ ಹಾಗಾದ್ರೆ ತಂದೆಯ
ತಂದೆ. ಫಾದರ್ಸ್ ಫಾದರ್ ನೋಡಿ, ಕೆಲವೊಂದು ಸೆಂಟ್ರಲ್ ಗೌರ್ಮೆಂಟ್ ಆಪ್ಷನ್ಸ್ ಅಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಅಜ್ಜ ಅಂತ ಇಡೋ ಬದಲಿ ತಂದೆಯ ತಂದೆ ಅಂತ ಇಡ್ತಾರೆ. ತಾಯಿಯ ತಂದೆ, ತಂದೆಯ ಸಹೋದರಿ, ನೋಡಿ ತಾಯಿಯ ಸಹೋದರಿ, ಮಗ, ತಂದೆಯ ತಾಯಿ ಅಂತ ಇಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ಸದ್ಯಕ್ಕೆ ಯಾವ್ದಾಗತ್ತಪ್ಪ ಅಂದ್ರೆ ಅದು ಕ್ಲಿಯರ್ಲಿ ಹೇಳ್ಬೇಕು, ತನ್ನ ತಂದೆಯ ತಂದೆ ಅಂದ್ರೆ ಅಜ್ಜ ಅಂತ ಕರಿತೀವಿ. ಅಜ್ಜ ಯಾವ ತರ ಅಜ್ಜ ಅಂತ ಕೇಳಿದ್ರೆ ಕನ್ನಡದಲ್ಲಿ ಹೇಳೋದಾದ್ರೆ, ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಅಜ್ಜ ಅಂದ್ರೆ ಪೆಟರ್ನಲ್ ಗ್ರ್ಯಾಂಡ್ ಫಾದರ್ ಅಂತ ಕರಿತೀವಿ. ಯಾಕಂದ್ರೆ ತನ್ನ ತಂದೆಯ ಕಡೆಯಿಂದ ಸಂಬಂಧ ಬಂದಿರೋದ್ರಿಂದ ಇದನ್ನ ಪೆಟರ್ನಲ್ ಅಂಕಲ್ ಅಂತ ಕರಿತೀವಿ. ಓಕೆ, ಇಷ್ಟು ಈ ಪ್ರಾಬ್ಲಮ್ ಎಕ್ಸ್ಪ್ಲೇಷನ್ ಆಗಿರುತ್ತೆ. ಇದೇ ತರ ಇನ್ನೊಂದು ಪ್ರಾಬ್ಲಮ್ ಅನ್ನು ನೋಡೋಣ. ಈಗ ಒಂದು ಕುಟುಂಬದಲ್ಲಿ ಎ ಬಿ ಸಿ ಡಿ ಇ ಎಫ್ ಜಿ ಮತ್ತು ಎಚ್ ಎಂಬ 8 ಜನ ಸದಸ್ಯರಿದ್ದಾರೆ. ಫಸ್ಟ್ ಪಾಯಿಂಟ್, ಡಿ ಯು ಇ ಯ ಸಹೋದರ. ಡಿ ಯು ಇ ಯ ಸಹೋದರ, ಎಫ್ ಜಿ ಯ ಹೆಂಡತಿಯಾಗಿದ್ದಾರೆ, ಬಿ ಯು ಎ ರವರ ಪತ್ನಿಯಾಗಿದ್ದಾರೆ, ಸಿ ರವರು ಎಚ್ ರವರ ಜೊತೆ ಮದುವೆಯಾಗಿದ್ದಾರೆ, ಎ ಯು ಸಿ ಯ ಸಹೋದರ, ಎಫ್ ಬಿ ಯ ಅತ್ತೆಯಾಗಿದ್ದಾರೆ, ಸಿ ಯು ಒಬ್ಬನೇ ಮಗನಾದ ಡಿ ಯ ತಂದೆಯಾಗಿದ್ದಾನೆ. ಹಾಗಾದರೆ ಎ ಯು ಡಿ ಗೆ ಏನಾಗಬೇಕಂತ ಕೇಳ್ತಿದ್ದಾರೆ. ಓಕೆ, 8 people namely A, B, C, D, E, F, G and H are sitting around a dining table. D is the brother of E, G's wife is F, B is A's wife, C is married to H, A is C's brother, F is the mother-in-law of B, C is the father of his only son D, then how is A related to D ಅಂತ ಹೇಳ್ತಿದ್ದಾರೆ. ಓಕೆ ಫೈನ್. ಈಗ ಫಸ್ಟ್ ಪಾಯಿಂಟ್ ಏನ್ ಹೇಳ್ಯಾರ ಅವರು, ಡಿ ಯು ಇ ಯ ಸಹೋದರ. ಓಕೆ, ಡಿ ಯು ಸಹೋದರ, ಬ್ರದರ್. ಯಾರ ಬ್ರದರ್ ಅವರು? ಇ ಯ ಬ್ರದರ್. ಹಾಗಾದ್ರೆ ಒಬ್ರು ಕನ್ಫರ್ಮ್ ಆಗುತ್ತೆ, ಅದನ್ನ ಡ್ರಾ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಡಿ ಯು ಸಹೋದರ, ಯಾರ ಸಹೋದರ? ಇ ಯ ಸಹೋದರ. ಓಕೆ, ಡಿ ಯು ಇ ಯ ಸಹೋದರ. ಬಟ್ ಈ ಇಲ್ಲಿ ಜೆಂಡರ್ ಕನ್ಫರ್ಮ್ ಆಗಿಲ್ಲ, ಇವರಿಗೆ ಅವರು ಸಹೋದರನಾಗ್ಬೋದು ಸಹೋದರಿನೂ ಆಗ್ಬೋದು. ಓಕೆ ಫೈನ್. ಎಫ್ ಜಿ ಯ ಹೆಂಡತಿ ಆಗಿದ್ದಾರೆ. ಎಫ್ ಜಿ ಯ ಹೆಂಡತಿ ಆಗಿದ್ದಾರೆ ಅಂದಾಗ ಇಲ್ಲಿ ನಮಗೆ ಡ್ರಾ ಮಾಡ್ಲಿಕ್ಕೆ ಆಗಲ್ಲ, ಇದನ್ನ ಸಪರೇಟ್ ಮಾಡಿಟ್ಕೊಳ್ಳೋಣ. ಎಫ್ ಜಿ ಯ ಹೆಂಡತಿ. ಓಕೆ, ಎಫ್ ಹೆಂಡತಿ, ಇವ್ರು ಯಾರ ಹೆಂಡತಿ? ಜಿ ಯ ಹೆಂಡತಿ. ಆಬ್ವಿಯಸ್ಲಿ ಜಿ ಎಫ್ ಏನಾಗಬೇಕಂತ ಕೇಳಿದ್ರೆ ಗಂಡ ಆಗಿರ್ತಾರೆ ಪ್ಲಸ್. ಓಕೆ, ಇದೆಲ್ಲೋ ಲಿಂಕ್ ಮಾಡಕ್ ಬರಲ್ಲ, ಸಪರೇಟ್ ಮಾಡಿಟ್ಕೊಂಡು. ನೆಕ್ಸ್ಟ್, ಬಿ ಯು ಎ ರವರ ಪತ್ನಿ. ಎಸ್, ಬಿ ಎನ್ನವರು ಎ ಯ ಪತ್ನಿ ಅಂತೆ. ಇದು ಕೂಡ ಎಲ್ಲೂ ಲಿಂಕ್ ಮಾಡಕ್ ಬರಲ್ಲ. ಬಿ ಯು ಎ ರವರ ಪತ್ನಿ. ಬಿ ಯು ಪತ್ನಿಯವರು ಯಾರ ಪತ್ನಿ? ಎ ರವರ ಪತ್ನಿ ಅಂದಾಗ ಆಬ್ವಿಯಸ್ಲಿ ಎ ಬಿ ರವರ ಪತಿ ಆಗಿರ್ತಾರೆ. ಹಾಗಾಗಿ ಇವ್ರದ್ದು ಕನ್ಫರ್ಮ್ ಮಾಡ್ಬೋದು. ಇವರಿಬ್ರು ಒಂದ್ ದಂಪತಿ, ಇವರಿಬ್ರು ಒಂದ್ ದಂಪತಿ. ಓಕೆ ಫೈನ್. ನೆಕ್ಸ್ಟ್, ಸಿ ರವರು ಎಚ್ ರವರ ಜೊತೆ ಮದುವೆ ಆಗಿದ್ದಾರೆ. ಓಕೆ, ಸಿ ರವರು ಎಚ್ ರವರ ಜೊತೆ ಮದುವೆ ಆಗ್ಯಾರ ಅಂದ್ರೆ ಅಷ್ಟೇ ಗೊತ್ತು, ಬಟ್ ಯಾರು ಪ್ಲಸ್ ಯಾರು ಮೈನಸ್ ಅಂತ ಕನ್ಫರ್ಮ್ ಆಗಂಗಿಲ್ಲ. ಓಕೆ, ಸಿ ರವರು ಎಚ್ ರವರ ಜೊತೆ ಮದುವೆ ಆಗಿದ್ದಾರೆ. ಇಲ್ಲ ಹಂಗೆ ಕ್ಲಿಯರ್ಲಿ ಹೇಳಿದ್ನೋ, ಬಿ ಯು ಎ ರವರ ಪತ್ನಿ ಹಿಂಗೆ ಹೇಳಿದ್ನೋ, ಹಂಗೆ ಹೇಳಿಲ್ಲ. ಅವರು ಸಿ ಎಚ್ ಜೊತೆ ಮದುವೆ ಆಗ್ಯಾರ ಅಷ್ಟೇ. ಓಕೆ, ಹಂಗೆ ಮುಂದುವರ್ಸೋಣ. ಎ ಯು ಸಿ ಯ ಸಹೋದರ. ಎಸ್, ಈಗ ಕನೆಕ್ಟ್ ಮಾಡ್ಬೋದು ನಾವು. ಇಲ್ಲಿ ಅಬ್ಸರ್ವ್ ಮಾಡಿ, ಈ ಪಾಯಿಂಟ್ ಅನ್ನ ತಗೊಳ್ತೀನಿ. ಬಿ ಮತ್ತೆ ಎ ಬಾಂಡಿಂಗ್ ಇದೆ. ಓಕೆ, ಬಿ ಮತ್ತೆ ಎ ಬಾಂಡಿಂಗ್ ಇದೆ. ಹಾಗಾದ್ರೆ ಅವ್ರು ಏನ್ ಹೇಳಿದ್ರು, ಸಿ ರವರು ಎ ಯು ಸಿ ಯ ಸಹೋದರ ಅಂತ ಹೇಳಿದ. ಹಾಗಾದ್ರೆ ಎ ಅನ್ನೋ ವ್ಯಕ್ತಿ ಯಾರ ಸಹೋದರ ಅಂದ್ರೆ ಸಿ ಯ ಸಹೋದರ ಅಂತ ಹೇಳಿದ್ರು. ಹಾಗಾದ್ರೆ ಈ ಸಿ ನ ಯಾರ ಜೊತೆ ಲಿಂಕ್ ಮಾಡ್ಬೇಕೀಗ? ಎ ಜೊತೆ ಲಿಂಕ್ ಮಾಡ. ಓಕೆ, ನೋಡಿ, ಎ ಯು ಸಿ ಯ ಸಹೋದರ. ಹಾಗಾದ್ರೆ ಎ ಯು ಸಿ ಯ ಸಹೋದರ ಅಂದ್ರೆ ಪ್ಲಸ್ ಎ ಯು ಸಹೋದರ. ಯಾರ ಸಹೋದರ? ಸಿ ಯ ಸಹೋದರ. ಹಾಗಾದ್ರೆ ಸಿ ಜೊತೆ ಯಾರು ಲಿಂಕ್ ಇದ್ರು? ಎಚ್. ಅವ್ರನ್ನು ಕೂಡ ಲಿಂಕ್ ಮಾಡ್ತಿದ್ದೀನಿ, ಸಿ ಜೊತೆ ಎಚ್. ಓಕೆ, ಸಿ ಜೊತೆ ಎಚ್. ನೆಕ್ಸ್ಟ್ ಮುಂದೆ, ಎಫ್ ಬಿ ಯ ಅತ್ತೆ ಆಗಿದ್ದಾರೆ. ಎಸ್, ಎಫ್ ಅನ್ನೋರು ಯಾರ ಅತ್ತೆ ಅಂತೆ? ಈ ಬಿ ಮಹಿಳೆಯ ಅತ್ತೆ ಅಂತ. ಹಾಗಾದ್ರೆ ಇವರ ಅತ್ತೆ ಅಂತ ಹೇಳಿದಾಗ ಅಲ್ಲಿ ಮದರ್ ಇನ್ ಲಾ ಅಂತ ಕರಿತೀವಿ ನಾವು. ಮದರ್ ಇನ್ ಲಾ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಇವರ ಗಂಡನ ಒಬ್ಬ ತಾಯಿನೇ ಕೂಡ ಅವರಿಗೆ ಅತ್ತೆ ಆಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಎಫ್ ಅನ್ನೋರು ಬಿ ಯ ಅತ್ತೆ. ಅತ್ತೆ ಅಂದ್ರೆ ಮೈನಸ್. ಹಾಗಾದ್ರೆ ಇವ್ರ ಜೊತೆಗೆ ಲಿಂಕ್ ಇದ್ದವ್ರು ಯಾರಪ್ಪ ಅಂದ್ರೆ, ಎಫ್ ಜೊತೆ ಲಿಂಕ್ ಮಾಡ್ಕೊಂಡಿದ್ವಿ ಯಾರಪ್ಪ ಅಂದ್ರೆ ಜಿ ಅನ್ನೋರು ಪ್ಲಸ್. ಓಕೆ, ಹಾಗಾದ್ರೆ ಇವ್ರ ಮಹಿಳೆ, ಇವರ ಗಂಡ ಜಿ. ಓಕೆ,
ನೆಕ್ಸ್ಟ್ ಇದು ಆಯ್ತು, ಇದು ಕೂಡ ಆಯ್ತು, ನೆಕ್ಸ್ಟ್ ಇದು ಕೂಡ ಆಯ್ತು. ನೆಕ್ಸ್ಟ್ ಈಗ ಬರೋಣ ಲಾಸ್ಟ್ ಪಾಯಿಂಟ್. ಸಿಯು ಒಬ್ಬನೇ ಮಗನಾದ ಡಿಯ ತಂದೆ ಆಗಿದ್ದಾನೆ. ಎಸ್, ಈ ಸಿ ಅನ್ನೋರು ಒಬ್ಬನೇ ಮಗನಾದ, ಇವರ ಮಗ ಒಬ್ಬನೇ ಮಗನಾದ ಡಿಯ ತಂದೆ ಇವ್ರು ಆಗ್ಬೇಕು. ಯಾರು? ಸಿ ಅನ್ನೋರು ತಂದೆಯವರು. ಸಿ ಅನ್ನೋರು ನೋಡಿ, ಸಿಯು ತಂದೆಯವರು. ಯಾರ ತಂದೆ? ತನ್ನ ಒಬ್ಬನೇ ಮಗನಾದ ಡಿಯ ತಂದೆ ಅಂತ ಹೇಳ್ತಾರೆ. ಹಾಗಾದ್ರೆ ಸಿಯು ಡಿ ತನ್ನ ಒಬ್ಬನೇ ಮಗನಾದ ಡಿಯ ತಂದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಆಬ್ವಿಯಸ್ಲಿ ಸಿ ಪ್ಲಸ್ ಆದ್ಮೇಲೆ ಎಚ್ ಮೈನಸ್ ಆಗಿದೆ. ಇವ್ರದ್ದು ಕೂಡ ಕನ್ಫರ್ಮ್ ಮಾಡ್ಕೊಳ್ತೀವಿ. ಹಾಗಾದ್ರೆ ಡಿ ಜೊತೆಗೆ ಒಬ್ರು ಲಿಂಕ್ ಇದ್ರು, ಯಾರಪ್ಪ ಅಂದ್ರೆ ಇ ಅನ್ನೋದು. ಹಾಗಾದ್ರೆ ಈಗ ಒಂದ್ ಥಿಂಗ್ ಅಬ್ಸರ್ವ್ ಮಾಡಿ, ಇವರಿಬ್ರು ದಂಪತಿಗಳು, ಇವರಿಬ್ರು ದಂಪತಿಗಳು, ಇವರಿಬ್ರು ದಂಪತಿಗಳು, ಇವರಿಬ್ಬರಿಗೆ ಒಬ್ಬ ಮಗ ಇದ್ದಾನೆ ಡಿ ಅನ್ನೋನು. ಅವರ ಸಹೋದರನು ಅಥವಾ ಸಹೋದರಿ ಇ ಅನ್ನೋರು ಇದ್ದಾರೆ. ಬಟ್ ಈ ಅನಾಲಿಸಿಸ್ ಮಾಡಿದಾಗ ಇದು ನಾ ಜೆಂಡರ್ ಕನ್ಫರ್ಮ್ ಮಾಡ್ಬೋದಾ ಅಂತ. ಎಸ್, ಎಕ್ಸಾಕ್ಟ್ಲಿ ಮಾಡ್ಬೋದು. ಯಾಕೆಂದ್ರೆ ಅವ್ರು ಹೇಳಿದ್ದಾರೆ ಏನಂತ, ಸಿಯು ಒಬ್ಬನೇ ಮಗನಾದ, ನೋಡಿ ಸಿಯು ಒಬ್ಬನೇ ಮಗನಾದ ಡಿಯ ತಂದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಒಬ್ಬನೇ ಮಗ ಇವನ್ ಅದಾನ ಅಂದ್ರೆ ಇನ್ನೊಬ್ರು ಮಗಳು ಅಂತ. ವೆರಿ ಇಂಪಾರ್ಟೆಂಟ್. ಅಂತ ಟೈಮಲ್ಲಿ ನೀವು ಕನ್ಫರ್ಮ್ ಮಾಡ್ಕೋಬಹುದು. ಇಬ್ರು ಮಕ್ಕಳಿದಾರ, ಸಿ ಮತ್ತು ಎಚ್ ದಂಪತಿಗಳೇ, ಆದ್ರೆ ಇ ಮತ್ತು ಡಿ. ಹಾಗಾದ್ರೆ ಇವನು ಒಬ್ಬನೇ ಮಗ ಆಗ್ಯಾನಪ್ಪ ಅಂದ್ರೆ ಇವನು ಅಬ್ವಿಯಸ್ಲಿ ಇ ಅನ್ನೋರು ಏನಾಗಿರ್ತಾರೆ ಅಂದ್ರೆ ಮಗಳಾಗಿರ್ತಾರೆ. ಇಷ್ಟು ಬೇಸ್ ಮೇಲೆ ಲಾಸ್ಟ್ ಕ್ವಶನ್ ಏನ್ ಕೇಳಿದ್ರೆ ನೋಡೋಣ ಈಗ. ಹಾಗಾದ್ರೆ ಎ ಯು ಡಿಗೆ ಏನಾಗ್ಬೇಕಂತ ಕೇಳ್ತಾರೆ. ಎ ಯು ಈ ಡಿಗೆ ಏನಾಗ್ಬೇಕಂತ ಕೇಳ್ತಾರೆ. ಹಾಗಾದ್ರೆ ಎ ಯು ಡಿಗೆ ಏನಾಗ್ಬೇಕಂದಾಗ ಈಗ ಡಿಯ ತಂದೆ ಯಾರು? ಸಿ. ಅವರ ಬ್ರದರ್ ಆಗಿ ಯಾರಿದ್ದಾರೆ? ಎ. ಹಾಗಾದ್ರೆ ಎ ಯು ಡಿಗೆ ಏನಾಗ್ಬೇಕಪ್ಪ ಅಂದಾಗ ಕನ್ನಡಲ್ಲಿ ಆದ್ರೆ ದೊಡ್ಡಪ್ಪ ಅಥವಾ ಚಿಕ್ಕಪ್ಪ. ಯಾಕಂದ್ರೆ ತನ್ನ ತಂದೆಯ ಒಬ್ಬ ಸಹೋದರ ಏನಾಗ್ಲಿಕ್ಕೆ ಸಾಧ್ಯ? ದೊಡ್ಡಪ್ಪ ಅಥವಾ ಚಿಕ್ಕಪ್ಪ ಆಗ್ತಾರೆ. ಬಟ್ ಇಂಗ್ಲಿಷಲ್ಲಿ ಒಂದೇ ವರ್ಡ್ ಇರುತ್ತೆ, ಏನಪ್ಪಾ ಅಂದ್ರೆ ಅಂಕಲ್ ಅನ್ನೋದು. ಅದು ಅಂಕಲ್ ಇಲ್ಲಿ ಕೊಟ್ಟಿದ ನೋಡಿ, ಚಿಕ್ಕಪ್ಪ. ಯಾವ ತರ ಅಂಕಲ್? ಪೆಟರ್ನಲ್ ಅಂಕಲ್. ಆಲ್ರೆಡಿ ನಾನು ನಿಮ್ಗೆ ಇಂಟ್ರೊಡಕ್ಷನ್ ಹೇಳಿದ್ದೀನಿ. ತಂದೆ ಕಡೆಯಿಂದ ಯಾವುದೇ ಸಂಬಂಧ ಬಂದ್ರು ಕೂಡ ಪೆಟರ್ನಲ್ ಅಂತ ಹೇಳ್ತೀವಿ, ತಾಯಿ ಕಡೆಯಿಂದ ಯಾವುದೇ ಸಂಬಂಧ ಬಂದ್ರು ಕೂಡ ಮೆಟರ್ನಲ್ ಅಂತ ಹೇಳ್ತೀವಿ. ಹಾಗಾದ್ರೆ ಈಗ ಆನ್ಸರ್ ಏನಾಗುತ್ತಪ್ಪ, ಎ ಯು ಡಿಗೆ ಏನಾಗ್ಬೇಕಂತ ಕೇಳಿದ್ರೆ, ಎ ಯು ಡಿಗೆ ಏನಾಗ್ಬೇಕಂತ ಕೇಳಿದ್ರೆ ತನ್ನ ತಂದೆಯ ಒಬ್ಬ ಸಹೋದರ ಏನಾಗ್ಲಿಕ್ಕೆ ಸಾಧ್ಯ ಅಂದ್ರೆ ಚಿಕ್ಕಪ್ಪ ಆರ್ ದೊಡ್ಡಪ್ಪ. ಬಟ್ ಆಪ್ಷನ್ ಅವನೇ ಚಿಕ್ಕಪ್ಪ ಅಂತ ಹೇಳ್ಬಿಟ್ಟಾನೆ. ಹಂಗಾರೆ ಅವ್ರು ಏನಪ್ಪಾ ಅಂದ್ರೆ ಪೆಟರ್ನಲ್ ಅಂಕಲ್. ಓಕೆ, ಪೆಟರ್ನಲ್ ಅಂಕಲ್ ಆಗಿರ್ತಾರೆ. ಇನ್ನೊಂದು ಕ್ವಶನ್ ಬಹಳ ಇಂಪಾರ್ಟೆಂಟ್. ಅವ್ನ್ ಕೇಳ್ಬೋದು ಏನಪ್ಪಾ ಅಂದ್ರೆ ಇ ಯು ಸಿಗೆ ಏನಾಗಬೇಕು ಅಂತ. ಇ ಯು ಸಿಗೆ ಏನಾಗ್ಬೇಕಂತ ನೀವು ಸಪೋಸ್ ಈ ಜೆಂಡರ್ ಕನ್ಫರ್ಮ್ ಮಾಡ್ಕೊಂಡಿದ್ದಿಲ್ಲ ಅಂದ್ರೆ ಆಪ್ಷನ್ ಏನ್ ಮಾಡ್ಬೋದು ಅವ್ನು ನೀವು ನಿರ್ಧರಿಸಲಾಗದು ಅಥವಾ ಕೆನಾಟ್ ಬಿ ಡಿಟರ್ಮೈನ್ ಅಂತ ಹೇಳ್ಬೋದು. ನೀವು ಅದನ್ನ ಆನ್ಸರ್ ಹಾಕಿದ್ರೆ ಅಂದ್ರೆ ತಪ್ಪಾಗುತ್ತೆ. ಯಾಕೆಂದ್ರೆ ಡಿ ಅನ್ನೋನ್ ಒಬ್ಬನ ಮಗ ಇದ್ದಾನೆ ಅಂದಾಗ ಇಬ್ರು ಮಕ್ಕಳಿದ್ದಾಗ ಇವಳೊಬ್ಳು ಮಗಳಾಗಿರ್ತಾಳೆ. ಹಾಗಾದ್ರೆ ಇ ಯು ಸಿಗೆ ಏನಾಗ್ಬೇಕಂದಾಗ ಡೆಫಿನೆಟ್ಲಿ ಹೇಳ್ಬೋದು ನೀವು ಮಗಳು ಅಂತ. ನೀವೇನಾದ್ರೂ ಕೆನಾಟ್ ಬಿ ಡಿಟರ್ಮೈನ್ ಅಂದ್ರೆ ತಪ್ಪಾಗುವ ಸಾಧ್ಯತೆ ಇರುತ್ತೆ. ವೆರಿ ಇಂಪಾರ್ಟೆಂಟ್. ಅದು ಯಾವ್ದ್ರ ಬೇಸ್ ಮೇಲೆ ಅಂದ್ರೆ ಸಿಯು ಒಬ್ಬನೇ ಮಗನಾದ ಡಿಯ ತಂದೆ ಆಗಿದ್ದಾನೆ. ಹಾಗಾದ್ರೆ ಇವನು ತಂದೆ, ಇವರು ತಾಯಿ, ಇವರಿಬ್ರು ದಂಪತಿಗಳ ಮಕ್ಕಳು ಇವರಿಬ್ರು. ಹಾಗಾಗಿ ಇವನು ಒಬ್ಬನೇ ಮಗ ಇದ್ದಾನೆ ಅಂದ್ರೆ ಆಬ್ವಿಯಸ್ಲಿ ಇವ್ರ ಮಗಳಾಗಿರ್ತಾರೆ. ಓಕೆ, ಈ ರೀತಿ ನೀವೇನ್ ಮಾಡ್ಬೋದಪ್ಪ ಅಂದ್ರೆ ಕುಟುಂಬ ನಕ್ಷೆನ ಹಾಕೊಂಡು ಒಂದು ಪ್ರಾಬ್ಲಮ್ ಅನ್ನ ಈಸಿಯಾಗಿ ನೀವು ಅಲ್ಲಿ ಸೊಲ್ಯೂಷನ್ ತಗೊಳ್ಬಹುದು. ಹಾಗಾದ್ರೆ ಇದೇ ತರದ ಪ್ರಾಬ್ಲಮ್ಸ್ಗಳನ್ನ ಮತ್ತೆ ಮುಂದುವರಿಸ್ತೀನಿ. ಇದು ಬೇಸ್ಡ್ ಏನಪ್ಪಾ ಅಂದ್ರೆ ಒಂದು ಕುಟುಂಬ ನಕ್ಷೆ ಆಧಾರಿತವಾಗಿ ಕೇಳುವಂತ ಪ್ರಶ್ನೆಗಳು. ಇನ್ನು ಮತ್ತೆ ಒಂದೊಂದು ಟೈಪ್ ಇದೆ. ಒಂದು ಸಮೀಕರಣವನ್ನ ಕೊಟ್ಟು ಏನ್ ಮಾಡ್ತಾರಪ್ಪ ಅಂದ್ರೆ ಎ ಪ್ಲಸ್ ಬಿ ಅಂದರೆ ಎ ಯು ಬಿ ಯ ತಂದೆ, ಎ ಮೈನಸ್ ಬಿ ಅಂದರೆ ಎ ಯು ಬಿ ಯ ತಾಯಿ. ಈ ರೀತಿಯ ಕ್ವಶನ್ಸ್ಗಳ ಸಮೀಕರಣದ ಆಧಾರಿತವಾಗಿ ಪ್ರಶ್ನೆಗಳನ್ನ ಮತ್ತೆ ಡಿಸ್ಕಷನ್ ಮಾಡಂತೆ. ಅದನ್ನ ನಾನು ನಿಮ್ಗೆ ಏನ್ ಮಾಡ್ತೀನಿ ಮುಂದಿನ ಒಂದು ಸೆಷನ್ ಅಲ್ಲಿ ಮತ್ತೆ ಅದನ್ನ ಆ ಪ್ರಾಬ್ಲಮ್ ಡಿಸ್ಕಷನ್ ಮಾಡ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು ಒನ್ ಅಂಡ್ ಆಲ್.